ನಾನು ಶಿವರಾಜ್ ಪಾಟೀಲ್, ಸದ್ಯ ಕರ್ನಾಟಕ ರಾಜ್ಯದ ಲೋಕಾಯುಕ್ತ. ನಾನು ಹುಟ್ಟಿದ್ದು ಒಂದು ಕುಗ್ರಾಮ, ಹೈದರಾಬಾದ್ ಕರ್ನಾಟಕದ ರಾಯಚೂರು ಜಿಲ್ಲೆಯಿರುವ ದೇವದುರ್ಗ ತಾಲೂಕದ ಒಂದು ಹಳ್ಳಿ ಮಲದಕಲ್ಲು. ನಮ್ಮ ಜಿಲ್ಲೆನೇ ಹಿಂದುಳಿದ ಜಿಲ್ಲೆ, ಅದರಲ್ಲೂ ಕೂಡ ದೇವದುರ್ಗ ಜಿಲ್ಲೆ ತಾಲೂಕು ಅದು ಹಿಂದುಳಿದಿದೆ. ನಮ್ಮ ಗ್ರಾಮ ಕೂಡ ಅತ್ಯಂತ ಹಿಂದುಳಿದ ಒಂದು ಗ್ರಾಮ. ಅಲ್ಲಿ ಸುಮಾರು ಒಂದು 400-500 ಮನೆಗಳು ಮಾತ್ರ ಇವೆ. ನಮ್ಮ ತಾಯಿ ಮಲ್ಲಮ್ಮ, ನಮ್ಮ ತಂದೆ ವಿರುಪಣ್ಣ. ನಾನು ಹುಟ್ಟಿದ್ದು ನಮ್ಮೂರಿನಲ್ಲಿ ಮಲದಕಲ್ಲಿನಲ್ಲಿ. ನಮ್ಮ ತಂದೆ ತಾಯಿಗಳಿಗೆ 3 ಜನ ಹೆಣ್ಮಕ್ಳಿದ್ರು, ನಮ್ಮ ಅಕ್ಕದವರು. ನಮ್ಮ ಪಕ್ಕದ ಒಂದು ಊರಿನಿಂದ ಜಾಗಟಕಲ್ಲು ಅಂತ ಒಂದು ಊರಿದೆ, ಅಲ್ಲಿ ಸ್ವಾಮಿಗಳು ನಮ್ಮ ಊರಿಗೆ ಬಂದಿದ್ದರು. ಈ ಮಾತನ್ನು ನಮ್ಮ ತಂದೆಯವರು ನನಗೆ ಹೇಳಿದ್ದು. ಅವರು ಸ್ವಾಮಿಗಳ ಹತ್ರ ಹೋಗಿ 3 ಜನ ಹೆಣ್ಮಕ್ಳಿದ್ದಾರೆ, ನಮ್ಮ ಗಂಡು ಮಗು ಇಲ್ಲ, ನಮ್ಮ ಗಂಡು ಸಂತಾನ ಇದೆಯೇ, ಗಂಡು ಮಗು ಆಗ್ತದೆ ಅಂತ ಅವ್ರನ್ನ ಕೇಳಿದಾಗ ಆ ಸ್ವಾಮಿಗಳು ಹೇಳಿದರು, ನಿಮಗೆ ಈ ಸಾರಿ ಖಂಡಿತವಾಗಿ ಗಂಡು ಮಗು ಆಗ್ತದೆ. ಆ ಹುಟ್ಟತಕ್ಕಂಥ ಗಂಡು ಮಗು ಅತ್ಯಂತ ಪ್ರತಿಭಾವಂತ ಮತ್ತು ಹೆಸರು ಮಾಡ್ತಕ್ಕಂಥ ಗಂಡು ಮಗು ಆಗ್ತದೆ ಅಂತ ಅವತ್ತು ಹೇಳಿದ್ರು. ಅದಾದ ನಂತರ ನಮ್ಮ ತಾಯಿ ನನ್ನ ಹಡಿದಳು, ಜನ್ಮ ಕೊಟ್ಟಳು ನನಗೆ. ಅದು ಅವರವರ ವಿಶ್ವಾಸ. ಇವತ್ತಿನ ರೀತಿ ನೋಡಿದಾಗ ಆ ಸ್ವಾಮೀಜಿಯವರು ಹೇಳಿದ ಮಾತು ನಿಜ ಅಂತ ಅನಿಸಬಹುದು. ನಾನು ಹುಟ್ಟಿದ 2 ವರ್ಷದಲ್ಲಿ ನಮ್ಮ ತಾಯಿಯವರು ತೀರಿಕೊಂಡರು. ನಮ್ಮ ತಂದೆಯವರು ಅಷ್ಟೇನು ವಿದ್ಯಾವಂತರಲ್ಲ. ಅವರಾಗಿನ ನಮ್ಮ ಜಿಲ್ಲೆ ನೈಜಾಮ್ ಸ್ಟೇಟ್ನಲ್ಲಿತ್ತು, ಹೈದರಾಬಾದ್. ಅವರು 4ನೇ ಕ್ಲಾಸ್ವರೆಗೆ ಉರ್ದುನಲ್ಲಿ ಅಭ್ಯಾಸ ಮಾಡಿದರು. ನನ್ನ ಪ್ರಾಥಮಿಕ ಶಾಲೆಯ ಅಭ್ಯಾಸ ನಮ್ಮೂರಿನಲ್ಲೇ ಆಯಿತು. 4ನೇ ತರಗತಿವರೆಗೆ ನಮ್ಮೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಾನು ಅಭ್ಯಾಸ ಮಾಡಿದೆ. ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಮ್ಮೂರಿನಲ್ಲಿ. ಜಮೀನಿದ್ರು ಕೂಡ ಒಣಭೂಮಿ. ಆ ಭಾಗದಲ್ಲಿ ಯಾವ ಥರದ ನೀರಾವರಿ ಇಲ್ಲ. ಎಲ್ಲ ಒಕ್ಕಲತನ ಮಳೆಯ ಆಧಾರದ ಮೇಲೆ. ಬರಗಾಲದ ನಮ್ಮ ಪ್ರದೇಶ, 1 ವರ್ಷ ಮಳೆ ಆದರೆ 2-3 ವರ್ಷ ಮಳೆ ಆಗ್ತಿರಲಿಲ್ಲ. ಈ ಒಂದು ಸ್ಥಿತಿಯಲ್ಲಿದ್ದಾಗ ಆರ್ಥಿಕವಾಗಿ ಭಾಳ ತೊಂದರೆಯಲ್ಲಿದ್ದೀವಿ. ನಾನು ಹೈಸ್ಕೂಲ್ನಲ್ಲಿ ಓದುವಾಗ ನಾನು ಇರ್ತಕ್ಕಂಥ ಒಂದು ರೂಮಿನಿಂದ ಆ ಹಮ್ದರ್ದ ಹೈಸ್ಕೂಲ್ ಸುಮಾರು 2-2.5 ಕಿಲೋಮೀಟರ್ ದೂರ. ನಾನು ಪ್ರತಿನಿತ್ಯ ಕಾಲ್ನಡಿಗೆಯಿಂದ ಆ ಹೈಸ್ಕೂಲಿಗೆ ಹೋಗಿ ನನ್ನ ವಿದ್ಯಾಭ್ಯಾಸ ಅಲ್ಲಿ ಮಾಡಿದೆ. 2 ಜನ ಶಿಕ್ಷಕರು ನನಗೆ, ಒಬ್ಬರು ಶರಣಯ್ಯನವರಂತೊಬ್ಬರು, ಸೂಗಯ್ಯನವರಂತೊಬ್ಬರು. ಅವ್ರು ನಾನು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು, ನನಗೆ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ರು. ಕಾರಣ ಇಷ್ಟೇ, ಈ ಹುಡುಗ ಭಾಳ ಶಿಸ್ತಿನಿಂದ ಇರ್ತಾನೆ, ಭಾಳ ಕಟ್ಟುನಿಟ್ಟಾಗಿ ಸ್ಕೂಲಿಗೆ ಬರ್ತಾನೆ, ಚೆನ್ನಾಗಿ ಅಭ್ಯಾಸ ಮಾಡ್ತಾನೆ, ಇದು ಒಳ್ಳೇದಾಗಲಿ ಎಂಬ ಭಾವನೆಯಿಂದ ನಾನು ಭಾಳ ಪ್ರೀತಿಯಿಂದ ನೋಡ್ಕೊಂಡು ನನಗೆ ಅಭ್ಯಾಸ ಮಾಡಿಸಿದ್ರು. ನಮ್ಮ ಮನೆ ಮುಂದುಗಡೆಯಿಂದ ನಮ್ಮ ಇಡೀ ಊರು ಜನ, ನಮ್ಮ ಮಲ್ಕಲ್ಲಲ್ಲಿ ಆ ನೀರು ತರೋಕ್ಕೋಸ್ಕರ ಬಾವಿಗೆ ಹೋಗ್ಬೇಕಾದ್ರೆ ಅದೊಂದೇ ದಾರಿ. ನಮ್ಮ ಮನೆಯಿಂದ ಪ್ರತಿನಿತ್ಯ ಅವರು ನೀರಿಗೆ ಹೋಗೋರು. 6 ಗಂಟೆ ಆದ ತಕ್ಷಣ, ಈ ಥರ ಯಾವ ಹುಡುಗರು ಅಂತಲ್ಲ, ನಾನು 6 ಗಂಟೆ ಆದ ತಕ್ಷಣ ನಮ್ಮ ಮನೆ ಮುಂದೆ ಕಟ್ಟೆ ಮೇಲೆ ಒಂದು, ಆ ಕಾಲಕ್ಕೆ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಲ್ಯಾಂಟರ್ನ್ ಕಂದಿಲ್ ಬೆಳಕಿನಲ್ಲಿ ಪ್ರತಿನಿತ್ಯ ಚೆನ್ನಾಗಿ ಓದ್ಕೊಳ್ತಾ ಇದೆ. ಎಷ್ಟು ಜನ ಮನೆ ಮುಂದೆ ಹೋದ್ರು ಬಂದರು, ಅದರ ಕಡೆ ಲಕ್ಷ್ಯ ಇಲ್ಲದೆ ಬರೀ ಅಭ್ಯಾಸ ಕಡೆ ನನ್ನ ಲಕ್ಷ್ಯ ಇರ್ತಾಯಿತ್ತು. ಭಾಳ ಜನ ನಮ್ಮೂರಿನವ್ರು ಆಗಲೇ ಮಾತಾಡ್ತಿರಂತೆ, ಈ ಹುಡುಗ ಇಷ್ಟೊಂದು ಶಿಸ್ತಿನಿಂದ ಅಭ್ಯಾಸ ಮಾಡ್ತಾನೆ, ಇದು ಮುಂದೆ ಭಾಳ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥ ಮಾತು ಅವ್ರು ಆಡ್ತಿದ್ರು ಅಂತ ನಾನು ಆಮೇಲೆ ಕೇಳಿದೆ. ಹಮ್ದರ್ದ ಹೈಸ್ಕೂಲ್ನಲ್ಲಿ ಓದುವಾಗ ನಮ್ಗೆ ಇನ್ನೊಬ್ಬ ಶಿಕ್ಷಕರಂದರೆ ಶಾಂತರಸರು ಅಂತ, ಅವ್ರು ಒಳ್ಳೆ ಕನ್ನಡದ ದೊಡ್ಡ ಸಾಹಿತಿಗಳು. ಈಗ ಅವರಿಲ್ಲ, ಅವ್ರು ನನಗೆ ವಿದ್ಯಾಗುರುಗಳಾಗಿದ್ದರು. ಹೈಸ್ಕೂಲ್ನಲ್ಲಿ ಇರುವಾಗ ನಮ್ಮಲ್ಲಿ ಈಗ HSC ಅಂತಿದ್ರೆ ಆ ಕಾಲಕ್ಕೆ, ಈಗ SSLC ಇದ್ದಂಗೆ ಆಗ HSC ಹೈಯರ್ ಸೆಕೆಂಡ್ರಿ ಸ್ಕೂಲ್ ಸರ್ಟಿಫಿಕೇಟ್ ಅಂತ. ಆ ತಾರಾನಾಥ್ ಸಂಸ್ಥೆಯ ಹಮ್ದರ್ದ ಹೈಸ್ಕೂಲ್ನಲ್ಲಿ ಆ ಸೆಂಟರ್ಲಿಂದ ನಾವು ಪರೀಕ್ಷೆ ಕುಳಿತವ್ರ ಪೈಕಿ ಎಲ್ಲಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ನನಗೆ ಬಂದವು. ನಮ್ಮೂರಿನಲ್ಲಿ ಯಾರು ವಿದ್ಯಾವಂತರಿರಲಿಲ್ಲ. ನಮ್ಮೂರಿಗೆ ನಾನೇ ಮೊದಲನೇ ಗ್ರ್ಯಾಜುಯೇಟ್. ನಮ್ಮ ತಾಯಿಯವರು 2 ವರ್ಷದಾಗ ತೀರ್ಕೊಂಡಿದ್ರು. ತಂದೆಯವರು ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿರಲಿಲ್ಲ. ಆಮೇಲೆ ನಮ್ಮ ಸಂಬಂಧಿಕರಲ್ಲಿ, ಬಂಧುಗಳಲ್ಲಿ ಯಾರೂ ಕೂಡ ವಿದ್ಯಾವಂತರಿರಲಿಲ್ಲ ಆ ಕಾಲದಲ್ಲಿ. ಆದ್ದರಿಂದ ಅನಿವಾರ್ಯವಾಗಿ ನಾನೊಬ್ಬನೇ ಗುಲ್ಬರ್ಗಕ್ಕೆ ಹೋದೆ. ಏನು ಕೋರ್ಸ್ ಮಾಡಬೇಕು, ಸೈನ್ಸ್ ತಗೋಬೇಕಾ, ಆರ್ಟ್ಸ್ ತಗೊಳ್ಬೇಕಾ,
ಮುಂದೇನು ಮಾಡ್ಬೇಕಂತ ಯಾವುದೂ ಗೊತ್ತಿರಲಿಲ್ಲ. ಅಲ್ಲೋಗಿ ನೋಡಿದಾಗ 2 ಕ್ಯೂ ದಲ್ಲಿ ಜನ ನಿಂತಿದ್ದರು ವಿದ್ಯಾರ್ಥಿಗಳು. ಒಂದು ಕ್ಯೂ ಕಡೆ ನೋಡಿದಾಗ ನಮ್ಮೊಬ್ಬ ಗೆಳೆಯ ಆ ಕ್ಯೂನಲ್ಲಿದ್ದರು, ಆ ಸಾಲಿನಲ್ಲಿ ನಿಂತಿದ್ದರು. ಓ, ನಮ್ಮ ಗೆಳೆಯ ಈ ಸಾಲಿನಲ್ಲಿದ್ದಾನೆ, ನಾನು ಆ ಸಾಲಿಗೆ ಹೋಗೋಣ ಅಂತ ಆ ಸಾಲಿನ ಹೋಗಿ ನಿಂತೆ. ಮುಂದೆ ನಾನು ಫಾರಮ್ ತಗೊಳ್ಳುವಾಗ ಆ ಸಾಲು, ಆ ಕ್ಯೂ ಸೈನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಿತ್ತು. ನಾನು ಫಾರಮ್ ತಂದುಕೊಟ್ಟು ನಾನು ಆಗ ಇಂಟರ್ಮೀಡಿಯೇಟ್ ಸೈನ್ಸ್ ಸೇರಿಕೊಂಡೆ. ಇಂಟರ್ಮೀಡಿಯೇಟ್ ಸೈನ್ಸ್ ಮಾಡಿದೆ. ಆ ಕಾಲಕ್ಕೆ ಆ ಕಾಲೇಜಿನಲ್ಲಿ ಬರೀ ಇಂಟರ್ಮೀಡಿಯೇಟ್ವರೆಗಿತ್ತು. ಅಷ್ಟೊಳಗಾಗಿ ಕರ್ನಾಟಕ ಸ್ಟೇಟ್ ರಿಆರ್ಗನೈಸ್ ಆದಮೇಲೆ ಗುಲ್ಬರ್ಗ, ರಾಯಚೂರು, ಬೀದರ್ ಕೂಡ ಮೈಸೂರು, ಆ ಕಾಲಕ್ಕೆ ಮೈಸೂರು ಅಂತಾರೆ, ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದವು. ಆಮೇಲೆ ಮೊದಲು ಉಸ್ಮಾನ್ ಯೂನಿವರ್ಸಿಟಿಗೆ ಹೈದರಾಬಾದ್ಗೆ ಸಂಬಂಧಪಟ್ಟ ಅಫಿಲಿಯೇಟೆಡ್ ಬೈ ಗೌರ್ಮೆಂಟ್ ಕಾಲೇಜು ಮುಂದೆ SRC ಅಂದರೆ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆದಮೇಲೆ ಅದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಅಫಿಲಿಯೇಟ್ ಆಯಿತು. ನಾನು ಇಂಟರ್ಮೀಡಿಯೇಟ್ ಪಾಸ್ ಆಗ್ತಿದ್ದಂತೆ ಅಲ್ಲಿ BSc ಪ್ರಾರಂಭ ಆಯಿತು, ಒಂದು ಕಡೆ BAನೂ ಪ್ರಾರಂಭ ಆಯಿತು. ನಾನು ಇಂಟರ್ಮೀಡಿಯೇಟ್ ಸೈನ್ಸ್ ಮಾಡಿರೋದ್ರಿಂದ BSc ಸೇರಿಸ್ಕೊಳ್ಬೇಕಾಯ್ತು. BSc ಸೇರಿಕೊಂಡೆ. ಆ BSc ಸೇರಿಕೊಂಡು BSc ನಾನು ಓದುವಾಗ ಒಂದು ವಿಷಯ, ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನ್ ಆಯ್ತಲ್ಲಿ. ನನಗೆ ಎಲೆಕ್ಷನ್ ಅಂದರೆ ಮನಸ್ಸಿರಲಿಲ್ಲ. ಆದರೆ ನಮ್ಮೆಲ್ಲ ಗೆಳೆಯರು, ನಾನು ಸಾಮಾನ್ಯವಾಗಿ ಎಲ್ಲ ಡಿಬೇಟಿಂಗ್ ಕಾಂಪಿಟೇಷನ್ ಅದರಲ್ಲೆಲ್ಲ ನಾನು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಎಲ್ಲರೂ ಕೂಡಿ ನೀವೆಲ್ಲ ಎಲೆಕ್ಷನ್ ನಿಂದಿರ್ಬೇಕು, ನೀವೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಬೇಕಂತ ಹೇಳಿದರು. ನಾನು ಬೇಡ ಅಂದರೆ ಒತ್ತಾಯ ಮಾಡಿದ್ರು. ನಾನು ಎಲೆಕ್ಷನ್ ನಿಂತೆ. ಒಟ್ಟು 4 ಜನ ಎಲೆಕ್ಷನ್ ನಿಂತಿದ್ವಿ. ಅದರಲ್ಲಿ 3 ಉಳಿದು 3 ನನಗಿಂತ ಅನುಕೂಲವಾಗಿದ್ದರು, ಶ್ರೀಮಂತರು. ನನಗೆ ಆರ್ಥಿಕವಾಗಿ ಅಷ್ಟೊಂದು ಅನುಕೂಲ ಇರಲಿಲ್ಲ. ನಾನು ಗುಲ್ಬರ್ಗಾದಲ್ಲಿ ಕಾಲೇಜಿನಲ್ಲಿ ಓದುವಾಗ ಅಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಅಂತ ಒಂದು ದೊಡ್ಡ ದೇವಸ್ಥಾನ ಇದೆ. ಅದರದೇ ಆದಂಥ ಆ ಸಂಸ್ಥೆಯವ್ರದ್ದೊಂದು ಹಾಸ್ಟೆಲ್ಲು ಮತ್ತು ದಾಸೋಹ ಮನೆ ಎಲ್ಲ ಇತ್ತು. ನಾನು ಅಲ್ಲಿದ್ದು ಹಾಸ್ಟೆಲಲ್ಲಿದ್ದುಕೊಂಡು ನಾನು ಅಭ್ಯಾಸ ಮಾಡಿದೆ. ಆಗ ನಾವು ಒಂದು ತಿಂಗಳಿಗೆ ಹಾಸ್ಟೆಲ್ ಖರ್ಚು 17 ರೂಪಾಯಿ, ರೂಮು, ಊಟ ಎಲ್ಲ ಕೂಡಿ. ಆ ಶರಣಬಸವೇಶ್ವರ ಹಾಸ್ಟೆಲಿಂದ ನಾನು ಕಾಲೇಜಿವರೆಗೆ ಬೈ ವಾಕ್ ಹೋಗಿ ನಡ್ಕೊಂತ ಹೋಗ್ತಿದ್ದೆ. ಎಲೆಕ್ಷನ್ ಕಾಂಟೆಸ್ಟ್ ಮಾಡಬೇಕಂದ್ಮೇಲೆ ಹಣ ಇಲ್ಲ, ಉಳಿದವರಲ್ಲಿ ಭಾಳ ಹಣ ಖರ್ಚು ಮಾಡ್ತಾಯಿದ್ರು. ನಾವು ಆ ಕಾಲಕ್ಕೆ 4 ಅಥವಾ 5 ರೂಪಾಯಿ ಕೊಟ್ಟು ಸ್ಮಾಲ್ ಪಾಂಪ್ಲೆಂಟ್ಸ್, 1000 ಪಾಂಪ್ಲೆಂಟ್ಸ್ ಮಾತ್ರ ಪ್ರಿಂಟ್ ಮಾಡಿದ್ವಿ. ಆಮೇಲೆ ಯೋಚನೆ ಬಂತು ನಮಗೆ, ಈಗ ಇಷ್ಟೆಲ್ಲ ಅವ್ರು ಖರ್ಚು ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಆರ್ಸಗರ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಯೋಚನೆ ಮಾಡಿ ಒಂದು ಮಾತಾಡಿದ್ದೀವಿ. ಈಗ ಯಾರ್ಯಾರು ಕ್ಯಾಂಡಿಡೇಟ್ಸ್ ಎಲೆಕ್ಷನ್ಗೆ ನಿಂತಿದ್ದಾರೆ ಅವರೆಲ್ಲ ಒಂದು ಆಡಿಟೋರಿಯಂ ಇತ್ತು ಕಾಲೇಜಿನಲ್ಲಿ, ಸೆಂಟ್ರಲ್ ಹಾಲ್ ಅಂತಿದ್ದಾರೆ ಕಾಲೇಜಿನಲ್ಲಿ. ಅಲ್ಲಿ ಎಲ್ಲರೂ 4 ಕ್ಯಾಂಡಿಡೇಟ್ಸ್ ಹೋಗಬೇಕು. ಯಾಕೆ ಎಲೆಕ್ಷನ್ ನಾವು ಕಾಂಟೆಸ್ಟ್ ಮಾಡಿದ್ದೀವಿ, ನಾವು ಆರಿಸಿ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥ ವಿಷಯಗಳನ್ನ ಎಲ್ಲರೂ ಮಾತಾಡೋಣ. ವಿದ್ಯಾರ್ಥಿಗಳೆಲ್ಲ ನಾವು ಮಾತು ಕೇಳಿ, ನಮ್ಮ ವಿಷಯ ಕೇಳಿ ತಿಳ್ಕೊಂಡು ಅವ್ರ ಯೋಗ್ಯತೆ ಆಧಾರದ ಮೇಲೆ ಅವ್ರು ವೋಟ್ ಕೊಡಲಿ ಅಂತಕ್ಕಂಥ ಒಂದು ಪ್ರಪೋಸಲ್. ಅದು ಎಲ್ಲರೂ ಒಪ್ಕೊಂಡ್ರು. ನಾವು 4 ಮಂದಿ ಭಾಷಣ ಮಾಡುವಾಗ 4 ಮಂದಿ ಕ್ಯಾಂಡಿಡೇಟ್ ಇದ್ದರೆ ಸಾಮಾನ್ಯವಾಗಿ ಕಾಲೇಜಿನಲ್ಲಿ 4 ಗ್ರೂಪ್ಗಳಿದ್ವು. ಎಲ್ಲರೂ ಹೇಳಿದರು ನಾನು ಮೊದಲು ಮಾತಾಡ್ತೀನಿ ಅಂತ. ಆಮೇಲೆ ಕೊನೆಯ ಸ್ಥಾನ ನನಗೆ ಸಿಕ್ಕಿತ್ತು. ಆಗಲಿ ಅಂತ ಮೊದಲೊಬ್ಬರು ಮಾತಾಡಿದ ತಕ್ಷಣ ಒಂದು 2 ನಿಮಿಷ ಮಾತಾಡುವಾಗಾಗಿ ಅವರು ಬರ್ಕೊಂಡು ಬಂದಿದ್ರು ಸ್ಪೀಚ್. ಅವ್ರು ನಿಂತೋಯ್ತು. ಆಮೇಲೆ ತಮ್ಮ ಪ್ಯಾಕೆಟ್ಲಿಂದ ಓದೋಕ್ಕೆ ಪ್ರಾರಂಭ ಮಾಡಿದರು. ಉಳಿದ 3 ಗ್ರೂಪ್ನವ್ರು ಗಲಾಟೆ ಮಾಡಿ, ನೀವು ಓದಬೇಕಾದ್ರೆ ಮನೆಗೆ ಹೋಗೋದು, ಇಲ್ಲಿ ಯಾಕೆ ಓದ್ತೀರಿ ಅಂತ. ಮತ್ತು 2ನೇ ಕ್ಯಾಂಡಿಡೇಟ್ ಬಂದು ಅವ್ರು ಮಾತಾಡುವಾಗ ಉಳಿದ 3 ಗ್ರೂಪ್ಗಳು ಅವ್ರಿಗೂ ಪೇಪರ್ ಯಾರೋಗಳು ಗಲಾಟೆ ಮಾಡಿದ್ರೆ ಅವ್ರು ನರ್ವಸ್ ಆಗಿ ಮಾತಾಡೋಕ್ಕಾಗಲಿ. 3ನೇವ್ರು ಬಂದಾಗ ಅದೇ ಮತ್ತೆ ಗಲಾಟೆ. ಉಳಿದ 3 ಗ್ರೂಪ್ನವರು ಗಲಾಟೆ ಮಾಡಿದರೆ ಅವ್ರು ಭಾಳ ಸಿಟ್ಟಿಗೆ ಬಂದು ಎಲ್ಲರಿಗೂ ಬೈಯಕ್ಕೆ ಪ್ರಾರಂಭ ಮಾಡಿದರು. ಎಲೆಕ್ಷನ್ಗೆ ನಿಂತವರು ವೋಟ್ ಕೊಡೋರಿಗೆ ಬೈದರೆ ಅವ್ರಿಗೆ ವೋಟ್ ಹೇಗೆ ಬರ್ತವೆ, ಅದು ಅವ್ರಿಗೆ ಅಷ್ಟು ಕಲ್ಪನೆ ಬರಲಿಲ್ಲ. ಬೈದು ಜಗಳಾಡಿ ಅವ್ರು ಕೆಳಗಿಳಿದ್ರು. ಕೊನೆಯ ಚಾನ್ಸ್ ನನಗಿತ್ತು. ಜಗತ್ತಿನಲ್ಲೇ ಶಾಂತಿ ಸ್ಥಾಪನೆ ಮಾಡಬೇಕಂತ ಪಂಡಿತ್ ನೆಹರು ಅವರು, ಮಾರ್ಷಲ್ ಟೀಟೋ, ಬುಲ್ಗಾನಿನ್, ನಾಸೀರ್ ಅವರು ಇಷ್ಟೆಲ್ಲ ಪ್ರಯತ್ನ ಮಾಡುವಾಗ ನಾವು ಈ 4 ಗೋಡೆಗಳ ಮಧ್ಯೆ, ಈ ಹಾಲಿನಲ್ಲಿ 4 ಗೋಡೆಗಳ ಮಧ್ಯೆ ನಾವು ಶಾಂತಿ ಕಾಪಾಡೋಕ್ಕಾಗೋದಿಲ್ವಾ, ಯಾಕೆ ಮಾಡಬಾರ್ದು? ಆದರೂ ಸ್ವಲ್ಪ ಗಲಾಟಿತ್ತು. ಮತ್ತೊಂದು ಮಾತು ಹೇಳಿದೆ ನಾನು, ನೀವು ಓಟ್ ಯಾರಿಗಾದ್ರೂ ಕೊಡ್ರಿ, ದಯಮಾಡಿ ನನ್ನ ಮಾತು ಕೇಳಿ ಅಂತ. ಆಮೇಲೆ 1-2 ಮಾತಾಡಿದೆ. ನೋಡಿ, ಹೇಗೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮ್ಯಾನ್ ಅಂತಾರೆ, ಹಾಗೆ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕಾಲೇಜಿನ ಶಿಸ್ತಿನ ಒಂದು ಪ್ರತೀಕ ಆ ಥರ ಇರ್ತದೆ. ಆದ್ದರಿಂದ ನೀವು ಯೋಗ್ಯರಾದ್ರೆ ಓಟ್ ಕೊಡಿ ಅಂತ ಮಾತಾಡಿದ್ನಿ. ಎಲ್ಲ ಚೆನ್ನಾಗಾಯ್ತು. ಎಲ್ಲ ಶಬ್ದ ಅವರು ಕೇಳಿದರು, ನೀವು ಕೇಳಿ ಆದ್ರೆ ಓಟ್ ಯಾರಿಗಾದ್ರೂ ಕೊಡಂತೆ. 10 ನಿಮಿಷ ಮಾತಾಡಿದ ಮೇಲೆ ಮರುದಿವ್ಸ ವೋಟಿಂಗ್ ಇತ್ತು.
ಆ ವೋಟಿಂಗ್ನಲ್ಲಿ ಅವರು ಓದೋರೆಲ್ಲ ಖರ್ಚು ಮಾಡಿದ ಹಣ ಬೇರೆ ಭಾಳ. ನಾನು ಬರೀ ₹4 ಪಾಂಪ್ಲೆಂಟು. ಅದಾದ ಎಣಿಕೆ ಮಾಡಿದ್ಮೇಲೆ, ಕೌಂಟಿಂಗ್ ಆದಮೇಲೆ ಆ 3 ಜನ ಕ್ಯಾಂಡಿಡೇಟ್ಸ್ ಕೂಡ ಎಷ್ಟು ವೋಟ್ ಬಂದಿದ್ದು ಅದಕ್ಕಿಂತ ಹೆಚ್ಚು ನಾನು ಒಬ್ಬನಿಗೆ ಹೆಚ್ಚು ಬಂದಿದ್ದು. ನಾನು ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಆರಿಸಿದೆ. ಲಾ ಕಾಲೇಜ್ ಸೇರಿಕೊಂಡೆ. ಆಗ ಲಾ ಕಾಲೇಜ್ ಸೇರಿಕೊಂಡ್ರೆ ಲಾ ಕಾಲೇಜ್ ಬಿಲ್ಡಿಂಗ್ ಇರಲಿಲ್ಲ. ನಮ್ಮಲ್ಲಿ ಗುಲ್ಬರ್ಗಾದಲ್ಲಿ ಲಾ ಕಾಲೇಜಿನಲ್ಲಿ ಬಿಲ್ಡಿಂಗ್ ಇರಲಾದ ಕಾರಣ ನಮ್ಮಲ್ಲಿ ನೈಜಾಮನ ಆಳ್ವಿಕೆಯಲ್ಲಿ ರಜಾಕಾರರು ಅಂತ ಮಿಲಿಟೆಂಟ್ಸ್, ರಜಾಕಾರ ಹಾವಳಿ ಅಂತಿತ್ತು. ಎಷ್ಟೋ ಜನ ರಾಜಕೀಯ ಕೈದಿಗಳನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕ್ತಿದ್ರು. ಜೈಲಿನ ಒಂದು ಕಟ್ಟಡ ಸರಿ ಹೋಗ್ತಿರ್ಲಿಲ್ಲ, ಆದ್ದರಿಂದ ಜೈಲ್ ಬ್ಯಾರಕ್ಸ್ ಗೋಡೌನ್ ಥರ ಮಾಡಿದರು. ಮತ್ತು ಸ್ಟೇಟ್ಸ್ ರಿಆರ್ಗನೈಸೇಷನ್ ಆದಮೇಲೆ ಅದು 1960 ಆಗೋವರೆಗೆ ಅಲ್ಲಿ ಜೈಲ್ ಬ್ಯಾರಕ್ಗಳಲ್ಲಿ ಖಾಲಿ ಇದ್ದ ಜೈಲ್ ಬ್ಯಾರಕ್ನಲ್ಲಿ ನಮ್ಮ ಲಾ ಕಾಲೇಜ್ ನಡೀತಾ ಇತ್ತು. ಆ ಪರಿಸ್ಥಿತಿ. ಆಮೇಲೆ ಒಳ್ಳೆ ಟೀಚರ್ಸ್ ಇರಲಿಲ್ಲ, ಸುಸಜ್ಜಿತವಾದ ಲೈಬ್ರರಿ ಇರಲಿಲ್ಲ. ಕಾಲೇಜ್ ಮಾತ್ರ ಪ್ರಾರಂಭ ಆಗಿ ಕಷ್ಟಪಟ್ಟು ಓದಿದ್ವಿ. ಹೋದ್ಮೇಲೆ ಎಷ್ಟು ಮಟ್ಟಿಗೆ ಅಂದರೆ ಎಲ್ಲ ಪಾರ್ಟ್ ಟೈಮ್ ಲೆಕ್ಚರರ್ಸು. ನಾವು ಒಂದು 4-6 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ಓದೋರು ಸೆಕೆಂಡ್ ಇಯರ್ ಲಾ ಮಾಡುವಾಗ ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ಸ್ಗೆ ನಾವೇ ಕೆಲವು ಕ್ಲಾಸ್ ತಗೊಳ್ತಿದ್ವಿ. ಆ ಪರಿಸ್ಥಿತಿ ಇತ್ತು. ಆಮೇಲೆ ಆ ಲಾ ಕಾಲೇಜಿನಲ್ಲಿ ಅಲ್ಲಿ ಕೂಡ ನಾನು ಸ್ಟೂಡೆಂಟ್ಸ್ ಯೂನಿಯನ್ನ ಪ್ರೆಸಿಡೆಂಟ್ ಆದೆ. ಆಮೇಲೆ ಅದೇ ಕಾಲೇಜಿನ ಪಾರ್ಟ್ ಟೈಮ್ ಲೆಕ್ಚರರ್ ಆದೆ. ಮುಂದೆ ಅದೇ ಕಾಲೇಜಿನ ಪ್ರಿನ್ಸಿಪಾಲ್ ಆದೆ, ಆನರರಿ ಪ್ರಿನ್ಸಿಪಾಲ್. ಹೀಗೆ ಆ ಕಾಲೇಜಿನ ಸ್ಟೂಡೆಂಟ್ ಹೌದು, ಅದೇ ಕಾಲೇಜಿನ ಪ್ರಿನ್ಸಿಪಾಲ್ ಹೌದು. ಅದಾದ ನಂತರ ಇನ್ನೊಂದು ಘಟನೆ, 19 ಲಾ ಕಾಲೇಜಿನಿಂದ ನಾನು ಲಾ ಡಿಗ್ರಿ ತಗೊಂಡ್ಮೇಲೆ ಜುಲೈ 1962ಕ್ಕೆ ನಾನು ಗುಲ್ಬರ್ಗಾದಲ್ಲಿನೇ ನಾನು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದೆ. ಆಗೊಂದು ನನಗೆ ವಿಚಾರ ಬಂದಿದ್ದೇನೆಂದರೆ, ಅಲ್ಲಿ ಶರಣಬಸವೇಶ್ವರ ದೇವಸ್ಥಾನದ ಅಲ್ಲಿ ಸ್ವಾಮೀಜಿಯವರು ದೊಡ್ಡಪ್ಪನವರಂತ ಬಹಳ ವಾಕ್ ಸುದ್ದಿದ್ದಂಥ ಒಬ್ಬ ಮಹಾಪುರುಷರು. ನನಗೆ ಅವ್ರ ಮೇಲೆ ಬಹಳ ವಿಶ್ವಾಸ. ಅವ್ರಿಗೂ ನನ್ನ ಮೇಲೆ ಅಷ್ಟೇ ಪ್ರೀತಿ. ನಾನು ಏನು ಮಾಡಬೇಕು, ಗುಲ್ಬರ್ಗಾದಲ್ಲಿ ಮಾಡಬೇಕಾ ಪ್ರಾಕ್ಟೀಸು, ರಾಯಚೂರಿನಲ್ಲಿ ಮಾಡಬೇಕಾ ಅಂತ. ಅವ್ರು ಹೇಳಿದ್ರಿ, ಗುಲ್ಬರ್ಗಾದಲ್ಲೇ ಮಾಡಿ, ಇಲ್ಲೇ ಓದಿದ್ದೀರಿ, ಸಾಕಷ್ಟು ಜನಕ್ಕೆ ಇಲ್ಲಿ ಪರಿಚಯ ಆಗಿದೆ, ನೀವು ಇಲ್ಲೇ ಪ್ರಾಕ್ಟೀಸ್ ಪ್ರಾರಂಭ ಮಾಡಿ ಅಂತ. ನಾನು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದೆ. ಮೇ ತಿಂಗಳಲ್ಲಿ 1962 ಮೇದಲ್ಲಿ ರಾಯಚೂರಿಗೆ ಹೋದೆ. ನಾನು ರಾಯಚೂರಿಗೆ ಹೋದಾಗ ಅಲ್ಲಿ ವೀರಶೈವ ಬೋರ್ಡಿಂಗ್ ಅಂತಿದೆ, ಅಲ್ಲಿ ಒಂದು ಬಸವೇಶ್ವರ ಅಥವಾ ಬಸವ ಜಯಂತಿ ಒಂದು ಸಮಾರಂಭ ಮಾಡಿದರು. ಆಗ ನನ್ನನ್ನೇ ಭಾಷಣ ಮಾಡಬೇಕಂತ ಕರೆದಿದ್ರು ಮುಖ್ಯ ಅತಿಥಿಯಾಗಿ. ನಾನು ಹೋಗಿದ್ದಲ್ಲಿ ಅನೇಕ ಸಾರಿ ಏನಾಗ್ತದೆ, ನಾವು ನೋಡ್ತೀವಿ ಮ್ಯಾಗಝಿನ್ಗಳಲ್ಲಿ, ಪತ್ರಿಕೆಗಳಲ್ಲಿ, ಹೌ ಯು ಮೆಟ್ ಯುವರ್ ವೈಫ್ ಫಸ್ಟ್ ಆರ್ ಹೌ ಯು ಮೆಟ್ ಯುವರ್ ಹಸ್ಬೆಂಡ್ ಫಸ್ಟ್ ಅಂತ ಕೇಳ್ತಾರೆ. ನನ್ನ ದೃಷ್ಟಿಯಲ್ಲಿ ಒಂದು ರೀತಿಯ ತಮಾಷೆ ಹೇಳಬೇಕಾದ್ರೆ ಹೌ ಯು ಮೆಟ್ ಯುವರ್ ಫಾದರ್ ಇನ್ ಲಾ ಫಸ್ಟ್ ಅಂತ. ನಾನು ಬಸವ ಜಯಂತಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಸುಮಾರು 45 ನಿಮಿಷ ನಾನು ಮಾತಾಡಿದೆ. ನಮ್ಮ ಎದುರಿಗೆ ಒಬ್ಬರು ಭಾಳ ಫೇರ್ ಜೆಂಟಲ್ಮೆನ್ ಟರ್ಬನ್ ಅವ್ರು ಕುಂತಿದ್ರು. ಅವರು ಎಲ್ಲರೂ ಅಪ್ರಿಷಿಯೇಟ್ ಮಾಡಾಗ ಅವರು ತಲೆ ಹಾಕಿ ಭಾಳ ಒಂದು ಮೆಚ್ಚುಗೆ ತೋರಿಸ್ತಾ ಇದ್ರು. ಅದಾದಮೇಲೆ ಅವ್ರು ತಮ್ಮ ಮನೆಗೆ ಹೋಗಿ, ಈಗ ಒಬ್ಬ ಯಂಗ್ ಮನುಷ್ಯ ಹುಡುಗಿದ್ದಾನೆ, ಮ್ಯಾರೇಜ್ ಆಗಿಲ್ಲ, ಭಾಳ ಫೇರ್ ಇದ್ದಾನೆ, ಅವರು ನಮ್ಮ ಕಡೆ ಭಾಗದಾಗ ಭಾಳ ಫೇರ್ ಇದ್ದವರು ಪಿರಂಗಿ ಅಂತಿದ್ರು, ಪಿರಂಗಿ ಹುಡುಗ ಇದ್ದಂಗಿದ್ದಾನೆ, ನಮ್ಮ ಮಗಳನ್ನ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು. ಅದು ಮುಂದೆ ನಮಗೆ ಪ್ರಪೋಸಲ್ ಕಳಿಸಿದ್ರು, ನಾವೇ ನೋಡಿದ್ವಿ. ಅವರೇ ಮುಂದೆ ನಾ ಲಗ್ನ ಆದ್ಮೇಲೆ ಅವ್ರ ಮಗಳನ್ನೇ ಮಾಡ್ಕೊಂಡಿದ್ದೀನಿ. ನಮ್ಮ ಧರ್ಮಪತ್ನಿ ಹೆಸರು ಅನ್ನಪೂರ್ಣಾದೇವಿ, ಅವ್ರ ತಂದೆ ಹೆಸರು ಬಂದಪ್ಪ ಪಾಟೀಲ್, ತಾಯಿ ನಾಗಮ್ಮ. ನಾನು ಲಾ ಪ್ರಾಕ್ಟೀಸ್ ಸೇರಿಕೊಂಡಾಗ 22 ವರ್ಷ ನನಗೆ. ಅವ್ರ ಪ್ರಾಕ್ಟೀಸೇ ನನ್ನ 30 ವರ್ಷ ಮೇಲಿತ್ತು. ನಾನು ವಯಸ್ಸಿನಕ್ಕಿಂತ ಜಾಸ್ತಿ ನಂಬರ್ ಆಫ್ ಇಯರ್ಸ್ ಪ್ರಾಕ್ಟೀಸ್ ಜಾಸ್ತಿ ಇತ್ತು ಅವರು. ಅವರು ಭಾಳ ದೊಡ್ಡ ವಕೀಲರು, ಹಣನೂ ಗಳಿಸಿದ್ರು, ಹೆಸರು ಗಳಿಸಿದರು. ಅವ್ರು ನಾನು ಸೀನಿಯರ್ ಅಂತ ಗೌರವ ಕೊಟ್ಟು ನಮಸ್ಕಾರ ಮಾಡಿದರೆ ಅನೇಕ ಸಾರಿ ನನ್ನ ಕಡೆ ನೋಡ್ತಿರ್ಲಿಲ್ಲ. ಅವರು ನಮಸ್ಕಾರ ಕೊಟ್ಟು ತಗೊಳ್ತಿರ್ಲಿಲ್ಲ. ಕೆಲವೊಂದು ಸರ್ತಿ ಬಹಳ ಇದ್ದರೆ ಮನಸ್ಸಿಗೆ ಬಂದರೆ ಹಿಂಗೆ ತಲೆ ಮಾತ್ರ ಆಗ್ತಾಯಿದ್ರು. ಸಾಮಾನ್ಯವಾಗಿ
ಯುವಕರಿಗೆ ಇವ್ರು ನಾನು ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡದಿದ್ರೆ ನನಗೆ ಅವರು ಏನಾದರೂ ನನ್ನ ಕಡೆ ನೋಡ್ತಿದ್ರೆ ನಾನು ಯಾಕೆ ಇವ್ರಿಗೆ ನಮಸ್ಕಾರ ಮಾಡಬೇಕು? ಐ ಡೋಂಟ್ ಕೇರ್, ಹೀ ಈಸ್ ಆಲ್ಸೋ ಲಾಯರ್, ಐ ಆಮ್ ಆಲ್ಸೋ ಲಾಯರ್ ಅಂತಕ್ಕಂಥ ಭಾವನೆ ಬರ್ತದೆ. ಆದರೆ ನನಗೆ ಅವತ್ತು ಬಂದಂಥ ಭಾವನೆ ಏನಂದರೆ, ಇವ್ರು ನನ್ನ ಕಡೆ ನೋಡ್ತಾ ಇಲ್ಲ, ನನ್ನ ನಮಸ್ಕಾರ ತಗೊಳ್ತಾ ಇಲ್ಲ, ಅವ್ರು ಭಾಳ ಬೆಳೆದಿದ್ದಾರೆ, ನಾನು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ, ನಾನು ಅವ್ರಿಗಿಂತ ಚೆನ್ನಾಗಿ ಬೆಳಿಬೇಕು, ಒಂದು ದಿವಸ ಅವರೇ ಬಂದು ನನ್ನ ಮಾತಾಡಿಸಿ ನಮಸ್ಕಾರ ಮಾಡೋ ರೀತಿಯಲ್ಲಿ ನಾನು ಬೆಳಿಬೇಕಂತ ಒಂದು ಮನಸ್ಸಿನಲ್ಲೇ ಒಂದು ನಿರ್ಧಾರ ಮಾಡಿಕೊಂಡೆ. ಆ ನಿರ್ಧಾರ ಮಾಡ್ಕೊಂಡ್ಮೇಲೆ ಇವತ್ತು ಅವ್ರು ನೆನಬೇಕು, ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು. ಬಹುಶಃ ಅವತ್ತು ಆ ಘಟನೆ ಆಗದಿದ್ರೆ ಅಷ್ಟೊಂದು ಬೇಗ ನಾನು ನನ್ನ ವೃತ್ತಿಯಲ್ಲಿ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗ್ತತ್ತೋ ಇಲ್ಲ ಗೊತ್ತಿಲ್ಲ. ಅವತ್ತು ನಾನು ಮಾಡಿದ ಇನ್ನೊಂದು ರೆಸಲ್ಯೂಷನ್ ಅಂದ್ಕೊಂಡಿದ್ದೇನೆಂದರೆ, 10 ವರ್ಷದೊಳಗಾಗಿ ಕಷ್ಟಪಟ್ಟು ನಾನು ಪ್ರಾಕ್ಟೀಸ್ ಮಾಡಿದ ಮೇಲೆ 10 ವರ್ಷದೊಳಗಾಗಿ ಅವರೇ ನನ್ನ ಹತ್ರ ಬರಬೇಕು, ನನ್ನನ್ನು ಗುರುತಿಸಬೇಕು, ಆ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕಂತ ಒಂದು ನಿರ್ಧಾರ ಮಾಡಿಕೊಂಡೆ. ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ್ವಿ. ಆಮೇಲೆ ನನಗೆ ಬಂದಂಥ ಕೇಸ್ಗಳನ್ನು ಬಹಳ ಪರಿಶ್ರಮ ಪಟ್ಟು, ನನಗಿಷ್ಟೇ ನನ್ನ ಗುರಿ ಇತ್ತು, ಇಷ್ಟು 10 ವರ್ಷದೊಳಗಾಗಿ ನಾನು ಆ ಊರಿಗೆ ಎಲ್ಲಕ್ಕಿಂತ ಚೆನ್ನಾಗಿ ಕೆಲಸ ಮಾಡೋಕ್ಕೂ ಹೆಚ್ಚಿನ ಕೇಸ್ಗಳು ನನ್ನ ಹತ್ರ ಇರಬೇಕು ಅಂದ್ಕೊಂಡಿದ್ದೆ. ಭಾಳ ಕಷ್ಟಪಟ್ಟು ಒಂದು ಕೇಸ್ ಬಂದಾಗ ನಾನು ಮೊದಲು ಕೇಸ್ ತಗೊಳ್ಳೋ ಯೋಚನೆ ಮಾಡ್ತಾಯಿದ್ದೆ, 50% ಆದರೂ ಈ ಕೇಸ್ನಲ್ಲಿ ಗೆದ್ದೆ ಚಾನ್ಸ್ ಇದೆಯಾ ಅಂತ. ಕೇಸ್ ಚೆನ್ನಾಗಿರಲಿಲ್ಲ ಅಂತ ತಗೊಂಡು ಆಮೇಲೆ ನಮ್ಮ ಕರಿಯರೇ ಹಾಳಾಗೋಗ್ತದೆ, ಅದರ ಬದಲಾಗಿ ನಾವು ಪ್ರಯತ್ನ ಮಾಡಿದರೂ ಅಟ್ಲೀಸ್ಟ್ 50% ಕೇಸ್ ಇರಬೇಕಂತ ತಿಳ್ಕೊಂಡು ಅಂಥ ಕೇಸ್ಗಳನ್ನು ತಗೊಳ್ತಾ ಇದೆ. ಅದು ಅವರೆಲ್ಲ ಸೀನಿಯರ್ಸ್ ವಿರುದ್ಧ. ಅವರೇನು ತಿಳ್ಕೊಳ್ಳೋರು, ಈ ಹುಡುಗಿದ್ದಾನೆ, ಯಂಗ್ ಮ್ಯಾನ್, ಅವ್ರು ನಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಅವರು ಸಹಜವಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ನನಗೆ ನಮ್ಮ ಎದುರಿಗೆ ಎಷ್ಟು ದೊಡ್ಡ ಸೀನಿಯರ್ ಇದ್ದಾರೆ, ನಾನು ಭಾಳ ಕಷ್ಟಪಡಬೇಕು, ನಾನು ಚೆನ್ನಾಗಿ ಮಾಡಿದರೆ ಮಾತ್ರ ಗೆದಿಯೋಕ್ಕೆ ಸಾಧ್ಯ ಎಂಬ ದೃಷ್ಟಿಯಿಂದ ನಾನು ಭಾಳ ಕಷ್ಟಪಡ್ತಿದ್ದೆ. ಅದರ ಪರಿಣಾಮ ಏನಂದರೆ, ಅನೇಕ ಕೇಸ್ಗಳಲ್ಲಿ ನಾನೇ ಜಯಗಳಿಸಿದೆ. ಉಳಿದವ್ರಿಗೆಲ್ಲ ಜನಕ್ಕೆ ನೋಡೋರಿಗೆ ಇವತ್ತು ನಾಳೆ ಇದು ಕೋರ್ಟ್ ಪ್ರೊಸೀಡಿಂಗ್ಸ್ ಅಂದರೆ ಓಪನ್ ಪ್ರೊಸೀಡಿಂಗ್ಸ್, ಎಲ್ಲರೂ ಎದುರಿಗೆ ಕಾಣ್ತಕ್ಕಂಥದ್ದು. ನನ್ನ ಕೆಲಸ, ನನ್ನ ಆರ್ಗ್ಯುಮೆಂಟ್ ನೋಡಿದಂಥ ಜನ ಈ ಹುಡುಗ ಎಷ್ಟು ಎಂಗೇಜಿಂದ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಅಪ್ರಿಷಿಯೇಷನ್ ಪ್ರಾರಂಭ ಆಗಿ ಹೆಚ್ಚು ನನಗೆ ಕೆಲಸ ಬಂತು. 8-9 ವರ್ಷದೊಳಗಾಗಿ ಆ ಊರಿನಲ್ಲಿ ಗುಲ್ಬರ್ಗಲ್ಲಿ ನಾನೇ ಒಬ್ಬ ಲೀಡಿಂಗ್ ಅಡ್ವೊಕೇಟ್ ಆದ. ನಾನು ಯಾವ ರೀತಿಯಾಗಿ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ, ನಾನು ಒಂದು ದಿವಸ ಆ ಸೀನಿಯರ್ ವಕೀಲ್ ನೋಡಿರಲಿಲ್ಲ. ನಾನು ಒಂದು ಕಡೆ ಮುಖ ಮಾಡಿ ನಿಂತಿದ್ದೆ, ಅವ್ರು ಹಿಂದಿನಿಂದ ಬಂದು ನಾನು ಬೆನ್ನ ಕೈಕಿ ಆ ಉರ್ದು ಮಾತಾಡೋದು, ಹೈದರಾಬಾದ್ ಏರಿಯಾದಲ್ಲಿ ಉರ್ದು ಮಾತಾಡ್ತಾರೆ. ಪಾಟೀಲ್ ಸಾಬ್ ಆಪ್ಕೆ ಪಾಸ್ ಮೇರೆ ಕೋ ಕುಚ್ ಕಾಮ್ ಹೇ ಅಂದರು. ಪಾಟೀಲ್ರೇ, ನಿಮ್ಮ ಹತ್ರ ನನಗೆ ಸ್ವಲ್ಪ ಕೆಲಸ ಇದೆ. ಏನು ಹೇಳಿ ಅಂದರೆ, ನಮ್ಮ ಮಗನಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಬೇಕಾಗಿದೆ, ಅವ್ರಿಗೆ ಅಡ್ಮಿಷನ್ ಕೊಡಿಸಿ ಅಂತ. ನಾನು ಅಷ್ಟೊಗಾಗಿ ಹೈದರಾಬಾದ್ ಎಜುಕೇಷನ್ ಸೊಸೈಟಿ ಎಲ್ಲ ಕಾಲೇಜುಗಳು ನಡೆಸಿದ್ರು, ಅದರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಒಂದು. ಪರವಾನೆ ಆಪ್ಗೆ ಬಚ್ಚೆಗೆ ಸನ್ಕು ಬೇಜ್ ದೀಜಿಯೇ, ಆಮೇಲೆ ಅಡ್ಮಿಷನ್ ದೇ ದೇಂಗೆ. ಈಗಿನಷ್ಟು ಗಲಾಟೆ ಇರಲಿಲ್ಲ, ಅಡ್ಮಿಷನ್ ರಶ್ಶು, ಎಂಟ್ರೆನ್ಸ್ ಎಕ್ಸಾಮ್ ಅವೇನು ಇರಲಿಲ್ಲ. ನಾನು ಹೇಳಿದ ಅಧ್ಯಕ್ಷರಿಗೆ ಮರುದಿವ್ಸ ಹೋಗಿ ಅವ್ರ ಮಗ ಅಡ್ಮಿಷನ್ ತಗೊಂಡು. ನಾನು ಇದನ್ನು ಯಾಕೆ ಹೇಳ್ತೇನೆಂದರೆ, ಅವತ್ತೇ ನಾನು ಅವ್ರ ಮೇಲೆ ಸಿಟ್ಟಿಗೆ ಬಂದು ಐ ಡೋಂಟ್ ಕೇರ್ ಅಂತ ಅನ್ನೋದಕ್ಕಿಂತ ನಾನು ಆ ಎತ್ತರಕ್ಕೆ ಬೆಳಿಬೇಕು, ಅವರೇ ನಮ್ಮನ್ನು ಮಾತಾಡೋ ಗುರುತಿಸೋ ರೀತಿ ಆಗ್ಬೇಕಂತ ಮಾಡಿದ್ದು, ಅದು ನನಗೆ ಬೆಳೀತಕ್ಕಂಥ ಅನುಕೂಲ ಆಯಿತು. ಅದಕ್ಕೆ ಹೇಳ್ತಾರೆ, ಕನ್ವರ್ಟ್ ಸ್ಟಂಬ್ಲಿಂಗ್ ಬ್ಲಾಕ್ ಇಂಟು ಸ್ಟೆಪ್ಪಿಂಗ್ ಸ್ಟೋನ್ ಅಂತ. ಯಾವ ರೀತಿಯಾಗಿ ಡಿಸ್ಅಡ್ವಾಂಟೇಜಿಂದ ಮನುಷ್ಯ ತನ್ನ ಅಡ್ವಾಂಟೇಜ್ಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಸಕಾರಾತ್ಮಕ ಭಾವನೆಯಿಂದ, ಸಕಾರಾತ್ಮಕ ವಿಚಾರದಿಂದ ಒಂದು ಗುರಿ ಮುಟ್ಟಬೇಕಾದ್ರೆ ಅದು ಜೀವನದಲ್ಲಿ ಒಂದು ತಿರುವು ಬರ್ತದೆ ಅನ್ನೋದಕ್ಕೆ ಈ ಮಾತನ್ನು ನಾನು ಹೇಳಿದೆ. ಇದು ಒಂದು ವಿಷಯ. ನಾನು ನ್ಯಾಯವಾದಿಯಾಗಿ ಗುಲ್ಬರ್ಗದಲ್ಲಿ ಕೆಲಸ ಮಾಡುವಾಗ ಒಬ್ಬ ಬಡ ಹೆಣ್ಮಗಳು, ವಿಧವೆ, ಬಡವರು ಅಂದರೆ ಬಹಳ ಬಡವರು. ಆಕೆ ಗಂಡ ತೀರ್ಕೊಂಡ್ಮೇಲೆ ಆ ಗಂಡನ ಅಣ್ಣ ತಮ್ಮಂದಿರು ಆಕೆಗೆ ಪಾಲ ಕೊಡಲಿಲ್ಲ ಪ್ರಾಪರ್ಟಿಯಲ್ಲಿ. ಆಕೆ ಒಂದು ದಿವಸ ನಮ್ಮ ಆಫೀಸಿಗೆ ಬಂದು, ಸ್ವಲ್ಪ ಜಮೀನು ಪಾಲ ಕೊಡಲಿಲ್ಲ, ನಮ್ಮ ಆಫೀಸಿಗೆ ಬಂದು. ನಾನು ಒಳಗಡೆ ಚೇಂಬರ್ನಲ್ಲಿದ್ದೆ, ಹೊರಗೆ ಆ ಗ್ಲಾಸ್ ಪ್ಯಾನಲ್ ಇತ್ತು, ಕಾಣ್ತಾ ಇತ್ತು ಹೊರಗೆ ಯಾರು ಬಂದರೆ. ನಮ್ಮ ಕ್ಲಾರ್ಕ್ನ ಹತ್ರ ಮಾತಾಡಿದ್ರು, ನಮ್ಮ ಜೂನಿಯರ್ಸ್ ಹತ್ರ ಮಾತಾಡಿದರು. ನೋಡಿ ನಾನೇ ಒಳಗೆ ಕರೆದೆ, ಭಾಳ ಬಡ ಹೆಣ್ಮಗಳು ಕಳ್ತಾರೆ, ಒಳಗೆ ಬಾಮ ಅಂತ ಕರೆದೆ. ಸೀರೆ ಅರ್ದಿತ್ತು, ಬಡವಳಂತ ಗೊತ್ತಾಯ್ತು. ಏನಮ್ಮ, ಏನು ತೊಂದರೆ ನಿನಗೆ? ಹೀಗಿದೆ, ನನಗೆ ನಮ್ಮ ಪಾಲ ಕೊಡ್ತಾ ಇಲ್ಲ, ನಮ್ಮ ಬಾವ ಮೈದವ್ರು ತೊಂದರೆ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ನಾವು ಕೇಸ್ ಮಾಡ್ತೀವಿ, ನಿನ್ನ ಕಡೆಯಿಂದ ಏನು ಹಣ ತಗೊಳ್ಳೋದು ನಾವು ಫ್ರೀ ಆಗಿ ಮಾಡ್ತೀವಿ ಅಂತ ಹೇಳಿ.
ಫ್ರೀಯಾಗಿ ಮಾಡ್ತೇವೆ ಅಂತ ಹೇಳಿದ ಮೇಲೆ ಆಯ್ತು ಅಂದರೆ ಹೊರಗೆ ಹೋದ್ಮೇಲೆ ನಮ್ಮ ಕ್ಲಾರ್ಕು ಸಾಹೇಬರು ಫೀಸ್ ತಗೊಳ್ಳೋದಿಲ್ಲ, ಅವ್ರ ಕೋರ್ಟ್ ಫೀಸ್ ಅಂತ ಇರ್ತದೆ ಸ್ಟ್ಯಾಂಪಿಗೆ ಕೊಡಬೇಕಾದ್ರೆ ಅದು 15-20 ರೂಪಾಯಿ ಮಾತ್ರ. ಆಕೆನೆಲ್ಲ ಅಷ್ಟೂ ಇರಲಿಲ್ಲ. ಆಕೆ ಏನೋ ಒಂದು ಸಣ್ಣ ಬಂಗಾರದ್ದೇನೋ ಕಿವಿ ಏನೋ ಇತ್ತಂತೆ, ಅದನ್ನು ಹೋಗಿ ಅಲ್ಲಿ ಸರಾಫ್ ಅಂದರೆ ಜ್ಯುವೆಲ್ಲರ್ಸ್ ಹತ್ರ ಹೋಗಿ ಅದನ್ನು ಅಡವಿಟ್ಟು ₹6 ತಂದು ನಮ್ಮ ಕ್ಲಾರ್ಕ್ ಕೊಟ್ಟಿದ್ವಿ. ಕೇಸ್ ಹಾಕಿದ್ವಿ. ಮರುದಿವ್ಸ ನನಗೆ ಅನಿಸ್ತು, ಇಷ್ಟು ಬಂಡವಾಳ ಈ ಕೋರ್ಟ್ ಫೀಸ್ ಕೂಡ ಯಾರು ತಂದು ಕೊಟ್ಟರು ಅಂತ ಕೇಳಿದೆ. ಇಲ್ಲ, ಅದನ್ನಿರಲಿಲ್ಲ, ತನ್ನ ಸಣ್ಣ ಸಾಮಾನು ಅಡವಿಟ್ಟು ತಂದ್ರೆ ಅದೊಂದು ಇತ್ತು ಬಂಗಾರದು, ಅಡವಿಟ್ಟು ತಂದೆ ಅಂತ. ನಮ್ಮ ಕ್ಲಾರ್ಕ್ ಹೇಳಿದೆ, ಬೇಡ ಅದನ್ನು ನಾವೇ ಕೊಡೋಣ, ವಾಪಸ್ ತಂದು ಕೊಡು ಅಂತೇಳಿ ನಾನೇ ಹಣ ಕೊಟ್ಟು ಅದನ್ನು ವಾಪಸ್ ತರಿಸಿ ಹೆಣ್ಮಗಳಿಗೆ ಕೊಟ್ಟೆ. ಮುಂದೆ ಅದು ಕೇಸ್ ಆಯಿತು. ಆಮೇಲೆ ಕೇಸ್ ಆಕಿನ ಪರವಾಗಾಯಿತು. ಆಕಿನ ಪರವಾಗಾದ್ರೆ ಅದಕ್ಕೇನು ಭಾಳ ಕಷ್ಟಪಡಬೇಕಾಗಿಲ್ಲ. ರಿಲೇಷನ್ಶಿಪ್ ಅಡ್ಮಿಟ್ ಆಯಿತು, ಕಂಡ ಅವರು ಹಣ ತಮ್ಮರು, ಪ್ರಾಪರ್ಟಿ ಎನ್ಸಿಸ್ಟಲ್ ಪ್ರಾಪರ್ಟಿ. ಹಾಗಿದ್ದಾಗ ಪಾರ್ಟೇಷನ್ ಸೂಟ್ ತಾನಾಗಿ ಡಿಗ್ರಿ ಆಗ್ತದೆ. ಅದಾಯಿತು. ಆಗ ಹೆಣ್ಮಗಳು ನನಗೆ 2 ವರ್ಷದಾಗಿದ್ದರೆ ನಮ್ಮ ತಾಯಿ ತೀರ್ಕೊಂಡಿದ್ರು. ಬಹುಶಃ ನಮ್ಮ ತಾಯಿ ಬದುಕಿದ್ರೆ ಅದೇ ವಯಸ್ಸಿನ ಹೆಣ್ಮಗಳು ಇರ್ತದೆ. ಆಕೆ ನನ್ನ ಕಾಲಿಗಳು ನಮಸ್ಕಾರ ಮಾಡೋದು, ಇಲ್ಲಮ್ಮ ನೀನು ಮಾಡಬಾರ್ದು, ದುಡ್ಡಕ್ಕಿದ್ದೆ. ಆಕೆ ಅವತ್ತೇನು ಪ್ರಾರ್ಥನೆ ಮಾಡಿದಂದರೆ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಮನೆಯವ್ರಿಗೆ ಒಳ್ಳೇದಾಗಲಿ ಅಂತ ಒಂದು ಭಾಳ ಅತ್ಯಂತ ದೈನ್ಯದಿಂದ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಲ್ಲ. ಅದು ಘಟನೆ ನನ್ನ ಮನಸ್ಸಿನಲ್ಲಿ ಉಳಿತು. ನಾನು ಮುಂದೆ ರಾಜಸ್ಥಾನದ ಚೀಫ್ ಜಸ್ಟಿಸ್ ಆದಮೇಲೆ ಇಲ್ಲಿ ವಕೀಲ ಸಂಘದವರು, ಬೆಂಗಳೂರಿನ ವಕೀಲ ಸಂಘದವರು ಈ ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ಒಂದು ಫೆಲಿಸಿಟೇಷನ್ ಸನ್ಮಾನ ಸಮಾರಂಭ ಮಾಡಿದರು. ಸನ್ಮಾನ ಸಮಾರಂಭ ಮಾಡಿದಾಗ ಒಂದು ಮಾತು ಹೇಳಿದೆ ನಾನು, ಇವತ್ತು ನಾವ್ಯಾರು ಜಡ್ಜಸ್ ಆಗಿದ್ರೆ, ಚೀಫ್ ಜಸ್ಟಿಸ್ ಆಗಿದ್ರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿದ್ದರೆ ಬರೀ ನಮ್ಮ ಪರಿಶ್ರಮ, ನಮ್ಮ ಯೋಗ್ಯತೆ, ಅಫ್ಕೋರ್ಸ್ ಎಲ್ಲಕ್ಕಿಂತ ಜಾಸ್ತಿ ದೇವರದೇ ಅಷ್ಟೇ ಅಲ್ಲ, ಬಡವರ ಪ್ರಾರ್ಥನೆಯಿಂದ ಕೂಡ ನಾವು ಆಗಿದ್ದೀವಿ ಎಂಬುದನ್ನು ನಾವು ಮರಿಬಾರದು ಅಂತ. ಹೇಗೆ ಡಾಕ್ಟರ್ಗಳಿಗೆ, ಲಾಯರ್ಗಳಿಗೆ ಶ್ರೀಮಂತರು ಹಣ ಕೊಡ್ತಾರೆ, ಬಡವರಿಗೆ ಹಣ ಕೊಡ್ತಕ್ಕಂಥ ಯೋಗ್ಯತೆ ಇರೋದಿಲ್ಲ. ಆದರೆ ಒಂದು ಮಾತು ಅವತ್ತು ಹೇಳಿದೆ ನಾನು, ರಿಚ್ ಪೀಪಲ್ ಪೇ, ಪುವರ್ ಪೀಪಲ್ ಪ್ರೇ ಅಂತ. ಪ್ರೇಯರ್ ಈಸ್ ಮೋರ್ ಪವರ್ಫುಲ್ ದನ್ ಪೇಮೆಂಟ್. ಪೇಮೆಂಟ್ಗೆ 5,000, 10,000, 10 ಲಕ್ಷ ಬೆಲೆ ಇದೆ, ಪ್ರಾರ್ಥನೆಗೆ ಯಾವ ಬೆಲೆ ಇದೆ ಅಂತ. ಅದಕ್ಕೋಸ್ಕರ ಶ್ರೀಮಂತ ಹಣ ಕೊಟ್ಟರೆ ಬಡವ ಪ್ರಾರ್ಥನೆ ಮಾಡ್ತಾರೆ. ಆ ಬಡವನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಅಂಥವರ ಅನೇಕ ಜನರ ಹೆಣ್ಮಗಳು ಉದಾಹರಣೆ ಕೊಟ್ಟು ಅಂಥವ್ರ ಅನೇಕ ಜನರ ಪ್ರಾರ್ಥನೆಯಿಂದ ದೇವರದೇ ಪರಿಶ್ರಮ ಜೊತೆ ಅಂಥ ಪ್ರಾರ್ಥನೆ ಕೂಡ ಈ ನಮ್ಮ ಸ್ಥಾನಕ್ಕೆ ತರ್ತಕ್ಕಂಥದ್ರಲ್ಲಿ ಅವ್ರ ಪ್ರಾರ್ಥನೆ ಕೂಡ ಸೇರಿಕೊಂಡೆ ಮಾತನ್ನು ಹೇಳಿದ್ದೇನೆ. ಅವತ್ತಾದ ಘಟನೆ. ಅದಕ್ಕೆ ನನಗೆ ಮುಂದೆ ಎಲ್ಲ ಕಡೆ ನಾ ಹೇಳಿದ್ದು, ಎಲ್ಲರೂ ನಿಮ್ಮ ಉದ್ಯೋಗದಲ್ಲಿ ಶ್ರೀಮಂತರಿಗೆ ಕೊಡಲಿ, ಆದರೆ ಬಡವರಿಗೆ ಮಾತ್ರ ಅವ್ರು ಪ್ರಾರ್ಥನೆ ಮಾಡ್ತಾರೆ, ಅವ್ರದ್ದು ಕೆಲಸ ಅಷ್ಟೇ ಶ್ರದ್ಧೆಯಿಂದ ಮಾಡ್ಬೇಕಂತಕ್ಕಂಥ ಮಾತನ್ನು ಎಲ್ಲ ಕಡೆ ಹೇಳಿದ್ದೀನಿ. ನಾವೊಂದು ಪುಸ್ತಕ ಬರೆದೀನಿ, ಅನುಭವದ ನುಡಿಗಳಂತ. ಇಂಗ್ಲೀಷ್ನ ಅದಕ್ಕೆ ವರ್ಡ್ಸ್ ಆಫ್ ವಿಸ್ಡಮ್ ಅಂತ ಭಾಷಾಂತ ಎರಡೂ ನಾನೇ ಮಾಡಿದ್ದೀನಿ. ಅದರಲ್ಲಿ ಈ ವಾಕ್ಯ ಬರೆದೀನಿ, ರಿಚ್ ಪೀಪಲ್ ಪೇ, ಪುವರ್ ಪೀಪಲ್ ಪ್ರೇ, ಪ್ರೇಯರ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಪೇಮೆಂಟ್ ಅಂತ. ಇದು ಒಂದು ಘಟನೆ. ಗುಲ್ಬರ್ಗದಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಭಾಳ ನಾನು ಲೀಡಿಂಗ್ ಪ್ರಾಕ್ಟೀಸು ಒಳ್ಳೆ ಪ್ರಾಕ್ಟೀಸ್ ಆಗಿತ್ತು. 1978ರಲ್ಲಿ ಬೆಂಗಳೂರಿನಲ್ಲಿ ಆಲ್ ಇಂಡಿಯಾ ಲಾಯರ್ಸ್ ಕಾನ್ಫರೆನ್ಸ್ ಆಯಿತು. ಆ ಲಾಯರ್ಸ್ ಕಾನ್ಫರೆನ್ಸ್ಗೆ ಗುಲ್ಬರ್ಗ, ರಾಯಚೂರು, ಬೀದರ್ ಎಲ್ಲ ಭಾಗದಿಂದ ಲಾಯರ್ಸ್ಗಳು ಬಂದಿದ್ದರು. ಆಗ ನಮ್ಮಲ್ಲಿ ಜಸ್ಟಿಸ್ ಕೆ ಸ್ವಾಮಿ ಅವ್ರು ಲಾಯರ್ ಇದ್ದರು, ಭಾಳ ಲೀಡಿಂಗ್ ಲಾಯರ್ ಬೆಂಗಳೂರಿನಲ್ಲಿ. ಅವರು ಅದೇ ತಾನೇ ಜಡ್ಜ್ ಆಗಿದ್ರು. ಅವರು ರಾಯಚೂರಿನವರು. ಅಲ್ಲಿ ಗುಲ್ಬರ್ಗ, ರಾಯಚೂರು, ಬೀದರ್ದವರು ಎಲ್ಲ ವಕೀಲರು ನಾವು ಊಟ ಮಾಡುವಾಗ ಒಂದು ಪ್ರಶ್ನೆ ಬಂತು. ಈಗ ಬಹಳಷ್ಟು ಕೇಸ್ ಇದ್ದಂಥ ನಮ್ಮ ಭಾಗದಿಂದ ಬಂದಂಥ ವಕೀಲರು ಈಗ ಜಡ್ಜ್ ಆಗಿದ್ದಾರೆ, ಜಸ್ಟಿಸ್ ಸ್ವಾಮಿಯವರು. ನಮ್ಮ ಪೈಕಿ ಯಾರಾದರೂ ನಮ್ಮ ಭಾಗದಿಂದ ಒಬ್ಬರು ಬೆಂಗಳೂರು ಹೈಕೋರ್ಟಿಗೆ ಬಂದು ಪ್ರಾಕ್ಟೀಸ್ ಮಾಡಬೇಕು ಅಂತ. ಆಗ ಎಲ್ಲರೂ ಈಗ ಬೆಂಗಳೂರಿಗೆ ಆ ಭಾಗದಿಂದ ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಶಿವರಾಜ್ ಪಾಟೀಲ್ರೇ ಬರಬೇಕು, ಅವ್ರು ಬಂದರೆ ಒಳ್ಳೆಯದಾಗ್ತದೆ ಅಂತ. ಈ ಥರ ಒಂದು ಚರ್ಚೆ ಆಯಿತು 1978ರಲ್ಲಿ. ನನಗೀಗಾಗಲೇ ಮನಸ್ಸಿನಲ್ಲಿತ್ತು, ನಾನು ಮುಂದೆ ಒಂದು ದಿವಸ ಬೆಂಗಳೂರು ಹೋಗಿ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕಂತ ನಾನು ಪ್ರಾರಂಭದಿಂದ ನನ್ನ ಮನಸ್ಸಿನಲ್ಲಿತ್ತು. ಐ ಹ್ಯಾಡ್ ಎ ಬರ್ನಿಂಗ್ ಡಿಸೈರ್, ಮನಸ್ಸಿನಲ್ಲಿ ಸದಾ ಇತ್ತು. 78ರಲ್ಲಿ ಲಾಯರ್ ಸೆಮಿನಾರ್ನಲ್ಲಿ ಎಲ್ಲರೂ ನೀವು ಬೆಂಗಳೂರಿಗೆ ಬಂದು ಪ್ರಾಕ್ಟೀಸ್ ಮಾಡಬೇಕಂದಿದ್ರು, ನನ್ನ ಮನಸ್ಸಿನಲ್ಲಿತ್ತು. ಆಮೇಲೆ ಆ ಡಿವಿಷನಲ್ ಕಮಿಷನರ್ ಹೇಳಿದರು. ಮತ್ತು ಅಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ವಕೀಲರಲ್ಲಿ 2 ವಿಚಾರ. ಒಂದೇನೆಂದ್ರು, ಇಲ್ಲಿ ನಿಮಗೆ ಸ್ಯಾಚುರೇಷನ್ ಬಂದಿದೆ, ಮ್ಯಾಕ್ಸಿಮಮ್ ವರ್ಕ್ ನಿಮ್ಮಲ್ಲಿದೆ, ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗಲ್ಲ, ಗುಲ್ಬರ್ಗ ನಿಮಗೆ ಸಣ್ಣದಾಗ್ತದೆ, ನೀವು ಬೆಂಗಳೂರಿಗೆ ಹೋಗ್ಬೇಕಂತ ಒಂದು ಸೆಕ್ಷನ್, ಒಂದು ವರ್ಗ.
ಎರಡನೇ ವರ್ಗದವರು ಇಷ್ಟೆಲ್ಲ ಚೆನ್ನಾಗಿದೆ, ನಿಮಗೆ ಮನೆ ಕಟ್ಟಿಸಿದ್ದೀರಾ, ಪ್ರಾಕ್ಟೀಸ್ ಚೆನ್ನಾಗಿದೆ, ಸೋಷಿಯಲಿ ರೆಕಗ್ನೈಸ್ಡ್, ಅಶ್ಯೂರ್ಡ್ ಇನ್ಕಮ್ ಇದೆ, ದೇವರಲ್ಲಿ ಒಳ್ಳೆ ಅನ್ನ ಕೊಟ್ಟಿದ್ದಾನೆ, ಯಾಕೆ ಊರು ಬಿಟ್ಟು ಹೋಗ್ತೀರಿ ಅಂತ ಮತ್ತೊಂದು. ಈ ಒಂದು ದ್ವಂದ್ವ ಅದರಲ್ಲಿ ನಾವು ಅನೇಕ, ಯಾಕಂದರೆ ಏನಿಲ್ಲದೆ ಹೊಸದಾಗಿ ಪ್ರಾರಂಭ ಮಾಡಬೇಕಾದ್ರೆ ಎಲ್ಲಾದರೂ ಮಾಡ್ಬೋದು. ಒಂದು ಕಡೆ ಎಲ್ಲ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿ ಒಳ್ಳೆ ಪ್ರಾಕ್ಟೀಸ್ ಇದ್ದು ಮನೆ ಕಟ್ಟಿಸ್ಕೊಂಡು ಸಮಾಜದಲ್ಲಿ ಹೆಸರು ಗಳಿಸ್ಕೊಂಡು ಎಲ್ಲ ಇದ್ದುದನ್ನು ಬಿಟ್ಟು ಬಂದು ಬೆಂಗಳೂರಿಗೆ ಬಂದು ಮೊದಲಿಂದ ಪ್ರಾರಂಭ ಮಾಡಬೇಕಾದ್ರೆ ಒಂದು ದೊಡ್ಡ ರಿಸ್ಕ್ ಅಂತ ಭಾಳ ದಿವಸ ಯೋಚನೆ ಮಾಡಿ ಕೊನೆಗೆ ಒಂದು ದಿವಸ ನಾವು ನಿರ್ಧಾರ ಮಾಡಿದ್ವಿ, ಇಲ್ಲ ನಾವು ಸಾಧನೆ ಮಾಡಬೇಕು, ನಾವು ಪರಿಶ್ರಮದಿಂದ ಮಾಡಿದರೆ ಒಳ್ಳೇದಾಗ್ತದೆ, ಅದನ್ನು ಮಾಡೋಣ ಅಂತ ಹೇಳ್ಕೊಂಡು ಒಂದು ನಿರ್ಧಾರ ತಗೊಂಡು 1979ರಲ್ಲಿ ನಾನು ಗುಲ್ಬರ್ಗಕ್ಕೆ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದಾಗ ಮೊದಲನೇ ಕೆಲಸ ಮಾಡಬೇಕಾದ್ರೆ ಒಂದು ಬಾಡಿಗೆ ಮನೆ ಹುಡುಕಬೇಕಾಗಿತ್ತು ನಮಗೆ. ರಾಜಾಜಿನಗರದಲ್ಲಿ ಈಗ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂತಾರೆ, ಆಗ ಅದಕ್ಕೆ 80 ಫೀಟ್ ರೋಡ್ ಅಂತಿದ್ರು. ಅಲ್ಲಿ ಒಂದು ಮನೆ ಬಾಡಿಗೆಗೋಸ್ಕರ ನಾವು ನೋಡಿದಾಗ ಅಲ್ಲಿ ಮನೆ ಮಾಲಕರು ಲ್ಯಾಂಡ್ ಲಾರ್ಡ್ ಏನು ಹೇಳಿದ್ರು ಅಂದರೆ, ನಾನು ಲಾಯರ್ ಅಂದ ತಕ್ಷಣ ನೀವು ನಾಳೆ ಬನ್ನಿ ನಾವು ವಿಚಾರ ಮಾಡಿ ಹೇಳ್ತೀವಿ ಅಂದರು. ಸಾಮಾನ್ಯವಾಗಿ ಲಾಯರ್ ಅಂದ್ರೆ ಮನೆ ಕೊಟ್ಟರು ಬಿಡ್ತಾರೋ ಇಲ್ಲೋ ಅಂತ ಏನೋ ಅವ್ರಿಗೆ ಅನುಮಾನ ಇರಬೇಕು. ಮರುದಿವ್ಸ ಹೋದ್ವಿ, ಅಷ್ಟರೊಳಗೆ ನನ್ನ ಬಗ್ಗೆ ತಿಳ್ಕೊಂಡಿದ್ರು ಅವರು, ನಮ್ಮೂರ ಕಡೆಯಿಂದ ಯಾರು ಅಂತ. ಇಲ್ಲ, ಭಾಳ ಒಳ್ಳೆಯರಿದ್ದಾರೆ, ಅವ್ರಿಗೆ ನೀವು ಮನೆ ಕೊಡ್ಬೋದು ಬಾಡಿಗೆ ಅಂದಮೇಲೆ. ಹೋದ್ಮೇಲೆ ಮರುದಿವ್ಸ ಬಾಡಿಗೆ ಕೊಟ್ಟರು. ನಾನು ಹೇಳಿದೆ, ಎಲ್ಲ ಲಾಯರ್ಗಳು ಹಂಗಿರೋದಿಲ್ಲ, ಆ ಕಾಲಕ್ಕೆ ಹೇಳಿದ ಮಾತು, ನೋ ಡೌಟ್ ಐ ಆಮ್ ಎ ಲಾಯರ್ ಬೈ ಪ್ರೊಫೆಷನ್ ಬಟ್ ಜೆಂಟಲ್ಮನ್ ಬೈ ನೇಚರ್ ಅಂತ ಹೇಳಿದೆ. ನಾನು ಉದ್ಯೋಗದ ಲಾಯರ್ ಆಗಿರ್ಬೋದು, ಆದರೆ ನಾನೊಬ್ಬ ಸಭ್ಯಗ್ರಾಸ್ತ ಆ ದೃಷ್ಟಿಯಿಂದ ಇವತ್ತು ಈ ಪ್ರೀತಿ ವಿಶ್ವಾಸ ನೀವು ನಾನು ತೋರಿಸಿದ್ದೀರಿ ಅಂತೇಳಿ ಆ ಮನೆ ಬಿಟ್ಟು ನಾವು ನಮ್ಮ ಸ್ವಂತ ಮನೆಗೆ ಬಂದಿದ್ವಿ. ನಾನು ಗುಲ್ಬರ್ಗಲ್ಲಿಂದ ಬೆಂಗಳೂರಿಗೆ ಬರುವಾಗ ಭಾಳ ಜನ ಹೇಳ್ತಾರೆ, ಅಲ್ಲಿ ಹೋದ್ಮೇಲೆ ಏನು ಮಾಡ್ತೀರಿ, 1 ವರ್ಷ 2 ವರ್ಷ ನೀವು ಭಾಳ ವೇಟ್ ಮಾಡಬೇಕಾಗ್ತದೆ, ಇಮಿಡಿಯೇಟ್ಲಿ ಪ್ರಾಕ್ಟೀಸ್ ಕಷ್ಟ ಆಗ್ಬೋದು, ಹಾಗೆ ಈಗ. ನಾನು ಅದಕ್ಕೆಲ್ಲ ಸಿದ್ಧನಾಗಿ ಬಂದಿದ್ದೆ, ಮನೋಬಲ ಇತ್ತು ಹಾಗೆ ನನಗೆ. ಗುಲ್ಬರ್ಗದಿಂದ ಬೆಂಗಳೂರಿಗೆ ಬರ್ತೀನಿ ಪ್ರಾಕ್ಟೀಸ್ ಮಾಡಬೇಕಂದಾಗ ಅಲ್ಲಿನೇ ಒಂದು 20-30 ಕೇಸ್ಗಳು ಕೊಟ್ಟರು. ಯಾಕಂದರೆ ನಾನು ಗುಲ್ಬರ್ಗ, ರಾಯಚೂರು, ಬೀದರ್, ಬಳ್ಳಾರಿ ಆ ಎಂಟೈರ್ ಡಿವಿಷನ್ನಲ್ಲಿ ನನಗೆಲ್ಲ ಕಡೆಯಿಂದ ಕೇಸ್ಗಳು ಬರ್ತಾಯಿದ್ವು. ಅವರೆಲ್ಲ ಹಣ ಕೊಟ್ಟರು, ಕೇಸ್ಗಳು ಕೊಟ್ಟರು. ನಾನು ಬೆಂಗಳೂರಿಗೆ ಬಂದಮೇಲೆ 2 ವರ್ಷ ವೇಟ್ ಮಾಡಬೇಕು, ನಾನು ರಿಸರ್ವ್ಲಿಂದ ಖರ್ಚು ಮಾಡಬೇಕಂತ ಕೆಲವು ಜನ ಹೇಳಿದೆ. ಅದಾಗಲಿಲ್ಲ. ಮನೆ ಬಾಡಿಗೆ ಅಡ್ವಾನ್ಸಿಂದ ಹಿಡ್ಕೊಂಡು ಅವತ್ತೇ ಬರುವಾಗ 30 ಕೇಸು 40 ಕೇಸ್ ಕೊಟ್ಟರೆ ಅದನ್ನೆಲ್ಲ ಹಾಗೆ ಕೊಟ್ಟೆ. ದೇವರ ದಯದಿಂದ ಮತ್ತು ನನ್ನ ಪರಿಶ್ರಮದಿಂದ ಬಹಳ ದಿವಸ ನನಗೇನು ತೊಂದರೆ ಆಗಲಿಲ್ಲ. 2 ತಿಂಗಳು 3 ತಿಂಗಳು 4 ತಿಂಗಳು 1 ವರ್ಷದೊಳಗಾಗಿ ನನಗೆ ಬಹಳಷ್ಟು ಕೆಲಸ ಬೆಂಗಳೂರು ಹೈಕೋರ್ಟ್ನಲ್ಲಿತ್ತು. ಸುಮಾರು 9-10 ವರ್ಷ ನಾನು ಹೈಕೋರ್ಟ್ನಲ್ಲಿ ಕೆಲಸ ಮಾಡಿ ಇಲ್ಲಿ ಕೂಡ ಭಾಳಷ್ಟು ವರ್ಕ್ ಇತ್ತು. ಅನೇಕ ಜನ ಜೂನಿಯರ್ಸ್ ಇದ್ದರು ನನ್ನ ಹತ್ರ. 10 ವರ್ಷ ಸುಮಾರು ಆದ ತಕ್ಷಣ ಚೀಫ್ ಜಸ್ಟಿಸ್ ಅವರು, ಆಗ PCJ ಅಂತ ಒಬ್ಬ ಚೀಫ್ ಜಸ್ಟಿಸ್ ಇದ್ದರು. ಅವ್ರು ಹೇಳಿದ್ರು, ನೀವು ಭಾಳಷ್ಟು ಪ್ರಾಕ್ಟೀಸ್ ಮಾಡಿ ಒಳ್ಳೆ ವಕೀಲರಾಗಿದ್ದೀರಿ, ಈಗ ನೀವು ಬೆಂಚಿಗೆ ಬರಬೇಕು, ನಮ್ಮ ಜೊತೆಗೆ ಬರಬೇಕು, ನೀವು ಜಡ್ಜ್ ಆಗಿ ಕೆಲಸ ಮಾಡಬೇಕಂತ ಅವ್ರು ಕರೆದ್ರು. ಮಾರ್ಚ್ 29, 1990ಕ್ಕೆ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ನೇಮಕ ಆಯ್ತು ನನಗೆ. ಅವತ್ತು ನಾನು ಓದ್ ತಗೊಂಡೆ. ಇದಕ್ಕೆ ಪೂರ್ವಕ ಒಂದು ಮಾತು ಹೇಳಬೇಕು ಅನಿಸ್ತು ನನಗೆ. ಗುಲ್ಬರ್ಗದಲ್ಲಿ ಶರಣಬಸವೇಶ್ವರ ದೇವಸ್ಥಾನ ಇದೆ. ನಾನು ವಿದ್ಯಾಭ್ಯಾಸ ಮಾಡುವಾಗ, ಆಮೇಲೆ ವಕಾಲತ್ ಮಾಡುವಾಗ ಕೂಡ, ವಿದ್ಯಾಭ್ಯಾಸ ಮಾಡುವಾಗ ಪ್ರತಿನಿತ್ಯ ನಾನು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದಮೇಲೆ ನಮ್ಮ ಮುಂದಿನ ಕೆಲಸ. ವಕಾಲತ್ ಪ್ರಾರಂಭ ಮಾಡಿದ್ಮೇಲೆ ಬಿಜಿ ಆದಮೇಲೆ ಪ್ರತಿನಿತ್ಯ ಹೋಗೋಕ್ಕಾಗ್ತಿರ್ಲಿಲ್ಲ. ಸೋಮವಾರಕ್ಕೊಮ್ಮೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅದಾದಮೇಲೆ ಅಲ್ಲಿ ಒಂದು ದೇವಸ್ಥಾನದ ರಥೋತ್ಸವ ಆಗ್ತದೆ. ಪ್ರತಿ ವರ್ಷ ರಥೋತ್ಸವಕ್ಕೆ ಪೂರ್ತಿ ದಿನ ಉಪವಾಸ ಇದ್ದು ರಥೋತ್ಸವವನ್ನು ಮುಗಿಸ್ಕೊಂಡೇ ನಾನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದೆ. ಅದು ನನ್ನ ಅತ್ಯಂತ ಭಕ್ತಿ ಇರತಕ್ಕಂಥ ಆ ದೇವಸ್ಥಾನ. ಆ ರಥೋತ್ಸವ ದಿವಸ ರಾತ್ರಿಯೆಲ್ಲ ಪೂಜೆ ಆಗ್ತದೆ. ನಾನು ಆ ಪೂಜೆಯಲ್ಲಿ ಭಾಗವಹಿಸ್ತಿದ್ದೆ. ನನ್ನ ಹೆಸರು ರೆಕಮೆಂಡ್ ಆಗಿತ್ತು ಹೈಕೋರ್ಟ್ ಜಡ್ಜ್ ಆಗ್ಬೇಕಂತೇಳಿ. ರೆಕಮೆಂಡ್ ಆಗಿ 5-6 ತಿಂಗಳು ಅದೆಲ್ಲ ಪ್ರೊಸೆಸ್ನಲ್ಲಿ ಲೇಟ್ ಆಗ್ತದೆ. 6 ತಿಂಗಳು ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ವೇಟ್ ಮಾಡುವಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಬೇಗ ಬರಲಿಲ್ಲ. ಪೂಜೆಗಂತ ನಾನು ದೇವಸ್ಥಾನದ ಒಳಗೆ ಹೋದಾಗ, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡುವಾಗ ಒಬ್ಬರು ಹೊರಗಿಂದ ಬಂದು ಹೇಳಿದರು, ಹೈಕೋರ್ಟ್ಲಿಂದ ಈಗ ಒಂದು ಮೆಸೇಜ್ ಬಂದಿದೆ, ಪ್ರೆಸಿಡೆಂಟ್ ನಿಮ್ಮ ಅಪಾಯಿಂಟ್ಮೆಂಟ್ ಆ್ಯಸ್ ಎ ಜಡ್ಜ್ ಆಫ್ ದ ಹೈಕೋರ್ಟ್ ಅಂತ
ಅಪ್ರೂವ್ ಮಾಡಿದ್ದಾರೆ ಅಂತ. ನಾನು ದೇವಸ್ಥಾನದಾಗೆ ಪೂಜೆ ಮಾಡೋ ಸಂದರ್ಭದಲ್ಲಿ ಆ ಮಾತು ನನಗೆ ಹೇಳಿದರು. ಜಡ್ಜ್ ಆಗಿರೋಂಥ ಸಂತೋಷದ ಜೊತೆಗೆ ಜಡ್ಜ್ ಆಗಿದೆ ಅಂತಕ್ಕಂಥ ಸುದ್ದಿ ದೇವಸ್ಥಾನದಲ್ಲಿ ಬರೋದರಿಂದ ನನಗೆ ಬಹಳ 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 ಸಂತೋಷ ಆಯಿತು. ಅಂದರೆ ನನಗೇನು ಅನಿಸ್ತಾ ಪೂಜೆ ಮಾಡುವಾಗ ಆ ದೇವಸ್ಥಾನದ ಗರ್ಭಗುಡಿಲಿ ಒಂದು 4-8 ಜನ ಮಾತ್ರ ಹೋಗಿ ಮುಟ್ಟಿ ಪೂಜೆ ಮಾಡ್ತಕ್ಕಂಥ, ಅದರಲ್ಲಿ ನಾನೊಬ್ಬ. ಅವತ್ತು ನಾನೇನು ಹೇಳಿದ್ನಂದರೆ, ದೇವರೇ ನನಗೆ ಪೂಜೆ ಮಾಡ್ತಕ್ಕಂಥ ಅವಕಾಶ ಕೈ ಕೊಟ್ಟಿದ್ದೀರಿ ನೀವು, ಇನ್ಮೇಲೆ ಇದೇ ಕೈಗೆ ನ್ಯಾಯ ಕೊಡ್ತಕ್ಕಂಥ, ನ್ಯಾಯದಾನ ಮಾಡ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದೀರಿ. ಮುಂದೆ ಹೇಳಿದೆ, ನಾನು ಹೋಗಿ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಆದರೆ ಇಲ್ಲಿನ ಇವತ್ತು ನನ್ನ ಸಂಕಲ್ಪ ಏನಂದರೆ, ಈ ಕೈಗೆ ನ್ಯಾಯದಾನ ಮಾಡ್ತಕ್ಕಂಥದ್ದು ಅವಕಾಶ ನೀವು ಕೊಟ್ಟಿದ್ದೀರಿ, ಈ ಕೈಯಿಂದ ನ್ಯಾಯನೇ ಮಾಡಬೇಕು, ಎಂದು ಅನ್ಯಾಯ ಮಾಡಬಾರ್ದು, ಎಂದು ತಪ್ಪಾಗಬಾರ್ದು, ನ್ಯಾಯನೇ ಮಾಡಬೇಕು, ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅಲ್ಲಿ ಸಂಕಲ್ಪ ಆ ದೇವಸ್ಥಾನದಲ್ಲಿ ಮಾಡಿದೆ ನಾನು. ಅದಾದ ನಂತರ ಬೆಂಗಳೂರಿಗೆ ಬಂದಮೇಲೆ 29ನೇ ಮಾರ್ಚ್ 1990ಕ್ಕೆ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ನಾನು ನ್ಯಾಯಾಧೀಶನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಅದರ ಹಿಂದುಗಡೆ ನಾನು ದೇವರ ಮುಂದೆ ಮಾಡಿದಂಥ ನನ್ನ ಸಂಕಲ್ಪ, ಇದು ಕಾನ್ಸ್ಟಿಟ್ಯೂಷನಲ್ ಓತು, ಅದು ನನ್ನ ಭಕ್ತಿಯಿಂದ ಮಾಡಿದಂಥ ಓತು, ಸದಾ ನನಗೆ ಅದು ಕಾಪಾಡಿದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಪ್ರಮಾಣ ವಚನ ಜಡ್ಜ್ ಆಗಿ ಪ್ರಮಾಣ ವಚನ ತಗೊಳ್ತೀವಲ್ಲ, ಯಾವುದೇ ಸ್ಥಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಆ ಪ್ರಮಾಣ ವಚನವೇ ನಮ್ಮ ಧರ್ಮ. ನಿಮ್ಮ ಮನೆಯಲ್ಲಿ ಯಾವ ಬೇಕಾದರೂ ಧರ್ಮ ನಾವು ಫಾಲೋ ಮಾಡ್ಬೋದು, ಎಲ್ಲರಿಗೂ ಈ ಸಂವಿಧಾನದ ಪ್ರಕಾರ ಅಧಿಕಾರ ಇದೆ. ಆದರೆ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ನ್ಯಾಯಾಧೀಶರಾಗಲಿ, ಮತ್ತೊಂದು ಈ ಉದಾಹರಣೆಗೆ ಲೋಕಾಯುಕ್ತರ ಹುದ್ದೆ ಆಗಲಿ, ಎಲ್ಲಿ ಪ್ರಮಾಣ ವಚನ ಮಾಡಿಕೊಂಡು ನಾವು ಕೆಲಸಕ್ಕೆ ಬರ್ತೀವಿ, ಆ ಪ್ರಮಾಣ ವಚನದಲ್ಲಿ ಏನಿರುತ್ತೆ ಅದೇ ಥರ ನಡ್ಕೊಳ್ಬೇಕಾದ್ದು. ಅದಕ್ಕೆ ಮನೆಯಲ್ಲಿ ನಿಮ್ದು ಯಾವುದೇ ಧರ್ಮ ಇರಲಿ, ನ್ಯಾಯಸ್ಥಾನದಲ್ಲಿ ಕುಳಿತಾಗ ನಮ್ಮ ಆ ಕೆಲಸ ಮಾಡುವಾಗ ನಮ್ಮ ಧರ್ಮ ಅಂದರೆ ನಮ್ಮ ಪ್ರಮಾಣ ವಚನ, ನಮ್ಮ ಪ್ರಮಾಣ ವಚನವೇ ನಮ್ಮ ಧರ್ಮ ಅಂತ ನಾನು ಬಲವಾಗಿ ನಂಬಿದ್ದೀನಿ. ಅಲ್ಲಿ ನಾನು ಕೆಲಸ ಮಾಡುವಾಗ ಬೇರೆ ಯಾವುದೂ ಧರ್ಮ ಜಾತಿ ಯಾವುದು ಅಡ್ಡು ಬರಬಾರ್ದು. ಆಮೇಲೆ ನನಗೆ ಇನ್ನೊಂದು ಬಲವಾದ ನಂಬಿಕೆ ಅಂದರೆ, ನಮ್ಮ ಪ್ರಮಾಣ ವಚನವೇ ನಮ್ಮ ಧರ್ಮ, ನಮ್ಮ ಆತ್ಮಸಾಕ್ಷಿಯೇ ನಮ್ಮ ಕಾವಲುಗಾರ ಅಂತ. 1994ರಲ್ಲಿ ನನ್ನ ಮದ್ರಾಸಿಗೆ ಹೈಕೋರ್ಟಿಗೆ ನಾನು ಟ್ರಾನ್ಸ್ಫರ್ ಆಯಿತು. 1994ಲಿಂದ 98 ಡಿಸೆಂಬರ್ವರೆಗೆ ನಾನು ಮದ್ರಾಸ್ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶನಾಗಿದ್ದೆ. ಒಂದು 2 ವಾರ ಅದೇ ಮದ್ರಾಸ್ ಹೈಕೋರ್ಟ್ನ ಹಂಗಾಮಿ ನ್ಯಾಯಾಧೀಶ ಆಗಿದ್ದೆ, ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಅಟ್ ಮದ್ರಾಸ್ ಹೈಕೋರ್ಟ್. ಅಲ್ಲಿಂದ ಜನವರಿ 22ಕ್ಕೆ 1999 ಜನವರಿ 22ಕ್ಕೆ ನಾನು ರಾಜಸ್ಥಾನ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ಪ್ರಮಾಣ ವಚನ ತಗೊಂಡೆ. ಅಲ್ಲಿ 1 ವರ್ಷ 1 ತಿಂಗಳ ಮತ್ತು 17 ದಿವಸ ಅಲ್ಲಿ ನಾನು ಚೀಫ್ ಜಸ್ಟಿಸ್ ಆಗಿದೆ. ಮಾರ್ಚ್ 15, 2001 ನಾನು ರಾಜಸ್ಥಾನದ ಹೈಕೋರ್ಟ್ಲಿಂದ ಸುಪ್ರೀಂ ಕೋರ್ಟಿಗೆ ಜಡ್ಜ್ ಆಗಿ ನಾನು ಹೋದೆ. 15 ಮಾರ್ಚ್ 2000ಕ್ಕೆ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆದೆ. ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಸುಮಾರು 5 ವರ್ಷಗಳ ಕಾಲ ಕೆಲಸ ಮಾಡಿ ಜನವರಿ 2005ರಲ್ಲಿ ನಾನು ನಿವೃತ್ತಿ ಆದೆ ಸುಪ್ರೀಂ ಕೋರ್ಟ್ಲಿಂದ. ಜನವರಿ 2000 ನಿವೃತ್ತಿ ಆದಮೇಲೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯನಾದೆ. ಅಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಸದಸ್ಯರಿಗೆ ಅಲ್ಲಿದು ಚೇರ್ಪರ್ಸನ್ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಬೇಕು, ಒಬ್ಬ ಮೆಂಬರು ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಗಬೇಕು. ಆ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ನ ಕ್ಯಾಟಗರಿಯಲ್ಲಿ ನಾನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಮೆಂಬರ್ ಆದೆ. ಅಲ್ಲಿ 2008ರವರೆಗೆ ನಾನು ಸದಸ್ಯನಾಗಿ ಕೆಲಸ ಮಾಡಿ 2008ಕ್ಕೆ ವಾಪಸ್ಸು ಬೆಂಗಳೂರಿಗೆ ಬಂದೆ. ಇಲ್ಲಿ ನನಗೆ ಬಂದ ಮೇಲೆ ಬೇರೆ ಬೇರೆ ಸಾಮಾಜಿಕ ಕೆಲಸಗಳನ್ನು ಮಾಡಬೇಕು, ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಂದ್ರೆ ಇಷ್ಟ. ಅನೇಕ ಸಂಸ್ಥೆಗಳಲ್ಲಿ ನಾನು ಸೇವೆ ಮಾಡತಕ್ಕಂಥ ಅವಕಾಶ ನನಗೆ ಬಂದು ಆ ಕೆಲಸ ಮಾಡ್ತಾಯಿದೆ. ಮಾಡುವಾಗ ಒಂದು ಸಾರಿ ಈ ಡಿಸೆಂಬರ್ 2010ರಲ್ಲಿ ಸರ್ಕಾರದ ಮಂತ್ರಿಗಳವರು 2G ಸ್ಪೆಕ್ಟ್ರಮ್, ಈ 2Gದು ಹಗರಣ ದೇಶದಲ್ಲಿ ಒಂದೇನು ದೊಡ್ಡ ಹಗರಣ ಎಲ್ಲ ಆಯಿತು. ಅದಕ್ಕೆ ಒಂದು ಏಕ ಸದಸ್ಯದ ಒಂದು ಸಮಿತಿ ಮಾಡಿದ್ರು. ಅದಕ್ಕೆ ನನ್ನನ್ನು ಏಕ ಸಮಿತಿಯ ಅಧ್ಯಕ್ಷನಾಗಿ ಮಾಡಿ ಹೇಳಿದ ಮೇಲೆ ಆ 2G ಸ್ಕ್ಯಾಮ್ ಅಂತ ಏನಂತಾರೆ ಅದರ ಬಗ್ಗೆ
45 ದಿವಸಗಳಲ್ಲಿ ಆ ರಿಪೋರ್ಟ್ ಕೊಟ್ಟಿದ್ದೀನಿ. ಆ ರಿಪೋರ್ಟು ಸಾಮಾನ್ಯವಾಗಿ ಎಲ್ಲ ಕಡೆ ಗೊತ್ತಾಗಿದೆ. ಈಗ ನಾನು ಲೋಕಾಯುಕ್ತರಾಗಬೇಕಾದಾಗ ನನಗೆ ಪೂರ್ವಭಾವಿಯಾಗಿ ಲೋಕಾಯುಕ್ತರಾಗ್ತೀರಿ ಅಂತ ಗೊತ್ತಿರಲಿಲ್ಲ. ಆಮೇಲೆ ನಾನು ಯಾರನ್ನ ಇಚ್ಛೆಪಟ್ಟು ಕೇಳಿನಿರಲಿಲ್ಲ. ಆದರೆ ಕೊನೆಗೆ ಒಂದು ದಿವಸ ನೀವು ಲೋಕಾಯುಕ್ತರಾಗಬೇಕು ಅಂತ ಕರೆ ಬಂದಾಗ ಇದು ಸೇವೆ ಮಾಡ್ತಕ್ಕಂಥ ನಮ್ಮ ಬೇರೆಲ್ಲ ನಾವು ರಾಜಸ್ಥಾನ್, ಮದ್ರಾಸ್, ದೆಹಲಿ ಎಲ್ಲ ಕಡೆ ಕೆಲಸ ಮಾಡಿದ್ವಿ. ಕರ್ನಾಟಕ ಜನರಿಗೆ, ನಮ್ಮ ನಾಡಿಗೆ ನಾವೇನಾದರೂ ಸೇವೆ ಮಾಡೋಕ್ಕೊಂದು ಅವಕಾಶ ಇದೆ, ಅದನ್ನು ಒಪ್ಪಿಕೊಂಡು ಸೇವೆ ಮಾಡೋಣ ಅನ್ನೋ ದೃಷ್ಟಿಯಿಂದ ನಾನು ಲೋಕಾಯುಕ್ತನಾಗಿ ಒಪ್ಪಿಕೊಂಡಿದ್ದೀನಿ. ಈಗ ಲೋಕಾಯುಕ್ತನಾಗಿ ಈ ಕೆಲಸ ಮಾಡ್ತಿದ್ದೀನಿ. ಇದು ನನ್ನ ಜರ್ನಿ ಫ್ರಮ್ ಮೈ ಚೈಲ್ಡ್ಹುಡ್ ಟು ದಿಸ್ ಡೇ. ಬಾಲ್ಯದಿಂದ ಇಲ್ಲಿವರೆಗೆ ನನ್ನ ಘಟನಾವಳಿಗಳು, ಇನ್ನು ಅನೇಕ ವಿಷಯಗಳು ಉಳಿದಿರ್ಬೋದು. ಬ್ರಾಡ್ಲಿ ಸ್ಪೀಕಿಂಗ್, ದಿಸ್ ಈಸ್ ಮೈ ಲೈಫ್.